ಇಲ್ಲ ಲೋನ್ ಬೇಡ, ಅದು ಇಂಟ್ರೆಸ್ಟ್ ಇರುತ್ತೆ, ಅದಕ್ಕೆ ಕಟ್ಟಕ್ಕಾಗಲ್ಲ ಅನ್ನಂಗಿದ್ರೆ ಒಂದು 50 to 60% ಪೇ ಮಾಡಿದ್ರೆ ಸಾಕು, ನಾನು ರಿಜಿಸ್ಟರ್ ಮಾಡ್ಕೊಡ್ತೀನಿ ಪ್ರಾಪರ್ಟಿನ. ಸೊ ರಿಮೈನಿಂಗ್ ಬ್ಯಾಲೆನ್ಸ್ ನ ಒಂದು 3 to 4 months ಅಲ್ಲಿ ಕಂಪ್ಲೀಟ್ ಮಾಡ್ಕೋಬಹುದು. EMI ತರ ಕ್ಲಿಯರ್ ಮಾಡ್ಕೋಬಹುದು. ನಿಮ್ಮ ಕಡೆಯಿಂದ ಇದೊಂದು ಆಪ್ಷನ್ ಯಾಕಂದ್ರೆ ನಮ್ ಕಡೆ ಅಂದ್ರೆ ಟೈಮು ಕೊಡ್ತೀವಿ, ಪ್ಲಸ್ ಇಂಟ್ರೆಸ್ಟ್ ಇರೋದಿಲ್ಲ. ನೀವು ಗ್ರಾಮ ಠಾಣ ಸೈಟ್ಸ್ ಆಗಿರೋದ್ರಿಂದ ಇದಕ್ಕೆ ಪಂಚಾಯತ್ ಖಾತಾ ಬರುತ್ತೆ, ಪ್ಲಸ್ ಈ ಸೊತ್ತು ಬರುತ್ತೆ. ಈ ಸೊತ್ತು. ನಮಸ್ತೆ ವೀಕ್ಷಕರೇ, ನಾನು ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು. ಸೊ ಶ್ರೀ ವರ್ಷಿಣಿ ವೆಂಚರ್ಸ್ ಪ್ರೆಸೆಂಟ್ಸ್ ರೆಸಿಡೆನ್ಸಿಯಲ್ ಲೇಔಟ್, ಗ್ರಾಮ ಠಾಣ ಲೇಔಟ್, ನಿಯರ್ ಬೈ ವೆಂಕಟಾಪುರ. ಇಟ್ಸ್ ನಿಯರ್ ಸೊಂಡೆಕೊಪ್ಪ ಮೇನ್ ರೋಡ್. 2 acres ಅಲ್ಲಿ ಲೇಔಟ್ ಮಾಡಿದ್ದೀವಿ. ಸೊ ಅರೌಂಡ್ 1 acre ಕಂಪ್ಲೀಟ್ ಆಗಿದೆ, ಲೇಔಟ್ ಡೆವಲಪ್ಮೆಂಟ್ ಆಗಿದೆ. ಸೊ 26 sites, ಓನ್ಲಿ ಲಿಮಿಟೆಡ್ ಸೈಟ್ಸ್ ಇರೋದು. ಸೊ ಬೇಗ ಬಂದು ವಿಸಿಟ್ ಮಾಡಿ. ಖಂಡಿತವಾಗ್ಲೂ ಲೊಕೇಶನ್ ಇಷ್ಟ ಆಗುತ್ತೆ. ಕಡಿಮೆ ಬಜೆಟ್ ಅಲ್ಲಿ ಯಾರು ಸೈಟ್ಸ್ ನೋಡ್ತಾ ಇದ್ದೀರಾ, ಬನ್ನಿ. ನಮ್ಮ ಲೇಔಟ್ ಅಲ್ಲಿ ತುಂಬಾ ಕಡಿಮೆ ಬೆಲೆಯಲ್ಲೇ ಸೈಟ್ಸ್ ಮಾಡಿದ್ದೀವಿ. ಸೊ ಇದ್ರಲ್ಲಿ ನಿಮಗೆ 20-30 ಸಿಗುತ್ತೆ, 30-40 ಸಿಗುತ್ತೆ. ಸೊ ಎಲ್ಲ ರೀತಿಯಾದಂತಹ ಡೆವಲಪ್ಮೆಂಟ್ ಆಗಿರುವಂತಹ ಲೇಔಟ್ ಇದು. ಸೊ ಆದಷ್ಟು ಬೇಗ ಬನ್ನಿ, ಸೊ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ನಾನು ಇವತ್ತು ಇನ್ನೊಂದು ಹೊಸ ಲೇಔಟ್ ನಾ ತೋರ್ಸಕ್ ಬಂದಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಬಂದಿರೋದು ದಾಸನ್ಪುರ ಹೋಬಳಿ ಹತ್ರ ಇರುವಂತ ಶ್ರೀ ವರ್ಷಿಣಿ ವೆಂಚರ್ಸ್ ಅವರ ಲೇಔಟಿಗೆ ಬಂದಿದ್ದೀನಿ. ಇದು ಕಂಪ್ಲೀಟ್ ಆಗಿ 2 acres ಅಲ್ಲಿ ಮಾಡಿರೋ ಅಂತ ಲೇಔಟ್ ಆಗಿರುತ್ತೆ. ಎಲ್ಲರಿಗೂ ಒಂದು ಕನ್ಸಿರುತ್ತಲ್ವಾ, ಬೆಂಗಳೂರಲ್ಲಿ ಒಂದು ಸ್ವಂತ ಸೈಟ್ ತಗೋಬೇಕು, ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನು ಇವತ್ತು ಎಲ್ಲರಿಗೂ ಕೈಗೆಟುಕುವ ದರದಲ್ಲಿ ಒಂದು ಸೈಟ್ಸ್ನ ಇವತ್ತು ತೋರ್ಸಕ್ ಬಂದಿದ್ದೀನಿ ಫ್ರೆಂಡ್ಸ್. ಎಲ್ಲರಿಗೂ ಒಂದು ಬಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಇವತ್ತು ಈ ಲೇಔಟ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ, ಮೇಡಮ್ ಸ್ವಲ್ಪ ಲೋ ಬಜೆಟ್ ಇರುವಂತ ಸೈಟ್ಸ್ ಯಾವ್ದಾದ್ರು ತೋರಿಸಿ, ಒಳ್ಳೆ ಲೇಔಟ್ನ ತೋರಿಸಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವತ್ತು ನಾನು ನಿಮ್ಗೋಸ್ಕರ ನಿಮ್ಮೆಲ್ಲರ ಕನಸು ನನಸಾಗ್ಲಿ ಅಂತ ಹೇಳ್ಬಿಟ್ಟು ಒಂದು ಲೋಯೆಸ್ಟ್ ಬಜೆಟ್ ಅಂತಾನೆ ಹೇಳ್ಬೋದು, ಎಲ್ಲರೂ ಒಂದು ಸೈಟ್ ತಗೊಳಂಗ್ ಆಗ್ಲಿ ಅಂತ ಹೇಳ್ಬಿಟ್ಟು ಶ್ರೀ ವರ್ಷಿಣಿ ವೆಂಚರ್ಸ್ ಅವರು ಈ ಲೇಔಟ್ನ ಮಾಡಿದ್ದಾರೆ. ಅದು ಕೂಡ ತುಂಬಾನೇ ರೀಸನಬಲ್ ಅಂತಾನೆ ಹೇಳ್ಬೋದು. ಪ್ರೈಸ್ ಮಾತ್ರ ತುಂಬಾನೇ ರೀಸನಬಲ್ ಆಗಿದೆ ಫ್ರೆಂಡ್ಸ್. ಹಾಗೆ ಇದು ಫುಲ್ಲಿ ಡೆವಲಪ್ ಆಗಿದೆ. ಇನ್ನೇನು CC ರೋಡ್ ಮೀನ್ಸ್ ಸ್ಟಾರ್ ರೋಡ್ ಕೂಡ ಆಗುತ್ತೆ ಇಲ್ಲಿ. ಹಾಗೆ ಇಂಡಿವಿಜುವಲ್ ಆಗಿ ಆವಾಗಲೇ ಸೈಟ್ ಮಾರ್ಕಿಂಗ್ ಕೂಡ ಆಗಿದೆ. ಹಾಗೆ ಇಂಡಿವಿಜುವಲ್ ವಾಟರ್ ಸಪ್ಲೈ ಕೂಡ ಆಗಿದೆ, ಡ್ರೈನೇಜ್ ಆಗಿದೆ, ಎಲೆಕ್ಟ್ರಿಸಿಟಿ ಕೂಡ ಆಗಿದೆ. ಇವತ್ತು ಶ್ರೀ ವರ್ಷಿಣಿ ವೆಂಚರ್ಸ್ ಕಡೆಯಿಂದ ಶ್ರೀನಿವಾಸ್ ಸರ್ ಅವರು ಇದ್ದಾರೆ, ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ. ಬನ್ನಿ ಸರ್, ಬನ್ನಿ ಸರ್. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಹೇಗಿದ್ದೀರಾ ಮೇಡಮ್? ಹಾಯ್ ಸರ್, ಚೆನ್ನಾಗಿದ್ದೀವಿ. ತಾವ್ ಹೆಂಗಿದ್ದೀರಾ ಸರ್? ತುಂಬಾ ಚೆನ್ನಾಗಿದ್ದೀನಿ ಮೇಡಮ್. ಸರ್, ಇವತ್ತು ತಮ್ಮ ಲೇಔಟ್ಗೆ ಬಂದಿದ್ದೀವಿ ಸರ್. ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ನಿಮ್ಮ ಕಂಪ್ನಿ ಬಗ್ಗೆ, ಹಾಗೆ ಇವತ್ತು ನಾವು ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದೀವಿ ಸರ್? ಮೇಡಮ್, ನಮ್ದು ಕಂಪನಿ ಹೆಸರು ಬಂದ್ಬಿಟ್ಟು ಶ್ರೀ ವರ್ಷಿಣಿ ವೆಂಚರ್ಸ್ ಅಂತ ಹೇಳ್ಬಿಟ್ಟು. ಸೊ ನಮ್ದು ಆಫೀಸ್ ಲೊಕೇಶನ್ ಬಂದ್ಬಿಟ್ಟು ಮಹಾಲಕ್ಷ್ಮಿ ಲೇಔಟ್ ಅಲ್ಲೇ ಬರುತ್ತೆ. ಸೊ ನಿಯರ್ ಬೈ ಇಸ್ಕಾನ್ ಟೆಂಪಲ್, ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಬಸ್ ಸ್ಟಾಪ್ ಅಲ್ಲಿ ಬರುತ್ತೆ ನಮ್ದು. ಸೊ ಮತ್ತೆ ಬಂದ್ಬಿಟ್ಟು ಇಲ್ಲಿ ಪ್ರಾಜೆಕ್ಟ್ ಬಂದ್ಬಿಟ್ಟು ಇವಾಗ ಪ್ರೆಸೆಂಟ್ ನಾವು ವೆಂಕಟಾಪುರದಲ್ಲಿ ಇದೀವಿ.
ಸೊ ವೆಂಕಟಾಪುರ ಮೀನ್ಸ್ ಇದು ಸೊಂಡೆಕೊಪ್ಪ ಮೇನ್ ರೋಡ್. ಸೊಂಡೆಕೊಪ್ಪ ಮೇನ್ ರೋಡ್ ಇಂದ ಜಸ್ಟ್ 1 ಕಿಲೋಮೀಟರ್ ಆಗುತ್ತೆ. ಮತ್ತೆ ಹೀಗೆ ಸರೌಂಡಿಂಗ್ ಡಿಸ್ಟೆನ್ಸ್ ಹೇಳ್ಬೇಕಂದ್ರೆ ನಿಮಗೆ ಅರಸನಕುಂಟೆಯಿಂದ ನಿಮಗೆ 4 ಕಿಲೋಮೀಟರ್ ಆಗುತ್ತೆ. 4 ಕಿಲೋಮೀಟರ್. ನೆಲಮಂಗಲದಿಂದ ಕೂಡ 4 ಕಿಲೋಮೀಟರ್ ಆಗುತ್ತೆ. ಸೊ ಈ ತರ ಜಾಗದಲ್ಲಿ ನಾವು ಲೇಔಟ್ ಮಾಡಿದೀವಿ. ಆ ಲೇಔಟ್ ಅಲ್ಲಿ ನಾವು ಇವಾಗ ನಿಂತಿರೋದು. ಓಕೆ ಸರ್, ಇವಾಗ ಬ್ಯಾಕ್ ಸೈಡ್ ಒಂದು ಬಿಲ್ಡಿಂಗ್ ನೋಡ್ತಾ ಇದೀನಿ, ಏನು ಸರ್? ಮೇಡಮ್ ಅದು ಬ್ಯಾಕ್ ಸೈಡ್ ಬಂದ್ಬಿಟ್ಟು ಎಮರಾಲ್ಡ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಹೇಳ್ಬಿಟ್ಟು ನ್ಯಾಷನಲ್ ಸ್ಕೂಲ್. ಸೊ ಅದೇ ರೀತಿ ನಿಮ್ಗೆ ನಮ್ಮ ಲೇಔಟ್ ಬ್ಯಾಕ್ ಸೈಡ್ ಅಕ್ಕಪಕ್ಕ ಕೂಡ ರೆಸಿಡೆನ್ಷಿಯಲ್ ಡೆವಲಪ್ಮೆಂಟ್ಸ್ ಎಲ್ಲ ಕೂಡ ಆಗಿದೆ. ಹಾಗೆ BMTC ಡಿಪೋ ಕೂಡ ಬರ್ತಾ ಇದೆ ಇಲ್ಲಿ ಸರೌಂಡಿಂಗ್ ಅಲ್ಲಿ. ಸೊ ಹಾಗಾಗಿ ತುಂಬಾ ಇಂಪ್ರೂವ್ಮೆಂಟ್ ಇರುವಂತ ಲೊಕೇಶನ್ ಇದು. ಓಕೆ ಸರ್, ಇವಾಗವರೆಗೂ ಎಷ್ಟು ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆಗಿದೆ ಸರ್? ಮೇಡಮ್ ನಮ್ದು ಅರೌಂಡ್ ನಾವು ಈ ಫೀಲ್ಡ್ ಅಲ್ಲಿ ಬಂದು 10 ಇಯರ್ಸ್ ಇಂದ ಇದೀವಿ. ಸೊ 10 ಇಯರ್ಸ್ ಇಂದ ಆಲ್ಮೋಸ್ಟ್ ಒಂದು 11 to 12 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದೀವಿ. ಸೊ ಇವಾಗ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ನಿಯರ್ಲಿ ಒಂದು 3 ಪ್ರಾಜೆಕ್ಟ್ಸ್ ನಡೀತಾ ಇದೆ. ಆನ್ ಗೋಯಿಂಗ್ ಇವಾಗ 3 ಪ್ರಾಜೆಕ್ಟ್ಸ್ ನಡೀತಾ ಇದೆ. ಪ್ರೆಸೆಂಟ್ ಇದೊಂದು ನಡೀತಾ ಇದೆ, ಮತ್ತೆ ಇಲ್ಲಿ ಮಲ್ಲಾಪುರ ಹತ್ರ ಒಂದು ನಡೀತಾ ಇದೆ, ಮತ್ತೆ ದೊಡ್ಡಬಳ್ಳಾಪುರ ಒಂದು ನಡೀತಾ ಇದೆ. ಸರ್ ಇದು ಟೋಟಲ್ ಆಗಿ ಎಷ್ಟು ಎಕರ್ ಅಲ್ಲಿ ಇದೆ ಸರ್? ಈ ಪ್ರಾಜೆಕ್ಟ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಬಂದ್ಬಿಟ್ಟು ಬಾಲಾಜಿ ಲೇಔಟ್ ಅಂತ ಹೇಳ್ಬಿಟ್ಟು ಇದು ಬಾಲಾಜಿ ಎನ್ಕ್ಲೇವ್ ಅಂತ ಹೇಳ್ಬಿಟ್ಟು ಲೇಔಟ್ ಹೆಸರು. ಸೊ ಇದು ಅರೌಂಡ್ 2 ಎಕರ್ಸ್ ಲೇಔಟ್ ಇದು. ಸೊ 2 ಎಕರ್ಸ್ ಅಲ್ಲಿ ಪ್ರೆಸೆಂಟ್ 1 ಎಕರ್ ಡೆವಲಪ್ಮೆಂಟ್ ಮಾಡಿದೀವಿ. ಸೊ 1 ಎಕರ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಅರೌಂಡ್ ಒಂದು 26 ಸೈಟ್ಸ್ ಡೆವಲಪ್ಮೆಂಟ್ ಆಗಿದೆ. ಸೊ ರಿಮೈನಿಂಗ್ 1 ಎಕರ್ ಇದೆಯಲ್ಲ ಅದು ಇನ್ನೂ ಇಟ್ಟು ಡೆವಲಪ್ಮೆಂಟ್ ಆಗ್ಬೇಕು. ಸೊ ಒನ್ಸ್ ಇದು ಕಂಪ್ಲೀಟ್ ಆದ ತಕ್ಷಣ ಸೇಲ್ಸ್ ಎಲ್ಲ ಕೂಡ ನೆಕ್ಸ್ಟ್ ಅದು ಫೇಸ್ 2 ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತೀವಿ. ಹೌದು ಮೇಡಮ್. ಸರ್ ಇವಾಗ ಟೋಟಲ್ ಇವಾಗ ಇದು ಫೇಸ್ 1 ಅಲ್ಲಿ ಇವಾಗ ಎಷ್ಟು ಟೋಟಲ್ ಸೈಟ್ಸ್ ಎಷ್ಟು ಅವೈಲೇಬಲ್ ಇದೆ ಸರ್? ಟೋಟಲ್ 26 ಸೈಟ್ಸ್ ಇದೆ ಮೇಡಮ್. 26 ಸೈಟ್ ಬರುತ್ತೆ. 26 ಸೈಟ್ ಇದೆ. ಹೌದು ಮೇಡಮ್. ಸರ್ ಯಾವ ಡೈಮೆನ್ಷನ್ ಅಲ್ಲಿ ಇದೆ ಸರ್? ಮೇಡಮ್ ಮ್ಯಾಕ್ಸಿಮಮ್ 30-40 ಇದೆ. ಸೊ ಕೆಲವೊಂದು 10 ಸೈಟ್ ಗಂಟೆ ನಿಮಗೆ 20-30 ಬರುತ್ತೆ, 20-40 ಬರುತ್ತೆ. ಹೌದಾ? ಸುಮಾರು ಜನ ರಿಕ್ವೆಸ್ಟ್ ಮಾಡ್ತಾರೆ ಸರ್, ನಮ್ಗೆ ಮೇಡಮ್ ನಮ್ಗೆ 30-40 ತಗೊಳ್ಳೋಷ್ಟು ಆಗಿರಲ್ಲ, ಅಷ್ಟು ಅಮೌಂಟ್ ಇರಲ್ಲ ಸರ್. ಆಫ್ ಸೈಡ್ಸ್ ಹೋಗ್ತಾರೆ, ಕೆಲವರು ಇನ್ನೊಬ್ರು ಮುಕ್ಕಾಲ್ ಸೈಡ್ ಹೋಗ್ತಾರೆ, ಆ ತರ ಸೈಡ್ಸ್ ಇದೆಯಾ ಸರ್? ಸೊ ಆ ಒಂದು ಉದ್ದೇಶಕ್ಕಾಗಿ ನಾವು ಸೊ ನಿಮ್ಗೆ ರೋಡ್ ಗೆ 40 ಬಂದು ಒಳಗೆ 30 ಇರುವಂತ ಸೈಟ್ ಗಳನ್ನ ನಿಮ್ಗೆ 20-30 ತರ ಬರುತ್ತೆ. ಹೌದಾ ಸರ್? ಇವಾಗ ನಾವು ರೈಟ್ ಸೈಡ್ ಅಲ್ಲಿ ನೋಡ್ತಾ ಇದೀವಿ, ಇದೆಲ್ಲ ಯಾವ್ದು ಬರುತ್ತೆ ಸರ್? ಇದೆಲ್ಲ ಎಕ್ಸಾಕ್ಟ್ 30-40 ಬರುತ್ತೆ. ಇವಾಗ ನಾವು ರೈಟ್ ಸೈಡ್ ಅಲ್ಲಿ ನೋಡ್ತಾ ಇರೋದೆಲ್ಲ 30-40 ವಿತ್ ನಾರ್ತ್ ಫೇಸಿಂಗ್. ನಾರ್ತ್ ಫೇಸಿಂಗ್. ಈ ಸೈಡ್ ಸರ್ ಲೆಫ್ಟ್ ಅಲ್ಲಿ ಬಂದ್ಬಿಟ್ಟು ಇದು ಕೂಡ ನಿಮ್ಗೆ 30-40 ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ 20-30 ಬರುತ್ತೆ, ಮತ್ತೆ 20-40 ಬರುತ್ತೆ ನಿಮ್ಗೆ ಈ ಕಡೆ. ಹೌದು ಮೇಡಮ್. ಓಕೆ ಸರ್, ಇವಾಗ ಹೇಳಿದ್ರೆ 20-40 30-40 ಎಲ್ಲಾನು ಇದೆ, ಯಾವ ಫೇಸಿಂಗ್ ಇಲ್ಲಿ ಇದೆ ಅಂತಾನು ಕೂಡ ಹೇಳಿದ್ರಿ. ಸರ್ ಇವಾಗ ಬೇಸಿಕ್ ಅಮ್ಯುನಿಟೀಸ್ ಬಂದ್ರೆ ಸರ್ ಏನೇನ್ ಕೊಟ್ಟಿದ್ದೀರಾ ಸರ್? ಮೇಡಮ್ ನೋಡ್ತಾ ಇದ್ದೀರಾ ಆಲ್ರೆಡಿ ಡೆವಲಪ್ಮೆಂಟ್. ಸೊ ರೋಡ್ ಆಗಿದೆ, ಓಕೆನಾ, ಎಲೆಕ್ಟ್ರಿಸಿಟಿ ಆಗಿದೆ, ಇಂಡಿವಿಜುವಲ್ ವಾಟರ್ ಕನೆಕ್ಷನ್ಸ್ ಕೂಡ ಆಗಿದೆ, ಡ್ರೈನೇಜ್ ಆಗಿದೆ, ಸಿವೇಜ್ ಆಗಿದೆ. ಸೊ ಟಾರ್ ರೋಡ್ ಒಂದು ಪೆಂಡಿಂಗ್ ಇದೆ. ಸೊ ಇದು ಕೂಡ ವಿತಿನ್ 10 days ಅಲ್ಲಿ ಟಾರ್ ರೋಡ್ ಹಾಕ್ಬಿಡ್ತೀವಿ. ಆಗುತ್ತಲ್ವಾ ಸರ್? 100% ಟಾರ್ ಆಗುತ್ತೆ. ಓಕೆ ಸರ್, ಇವಾಗ ನಿಮ್ ಲೇಔಟ್ ಇಂದ ಕನೆಕ್ಟಿವಿಟಿ ಹೆಂಗಿದೆ ಸರ್? ಕನೆಕ್ಟಿವಿಟಿ ಬಂದ್ಬಿಟ್ಟು ನಿಮ್ಗೆ ಸೊಂಡೆಕೊಪ್ಪ ರೋಡ್ ಅಲ್ಲಿ ಬಂದ್ರೆ ಎಂತವ್ರಿಗೂ ಕೂಡ ಬೈರೇಗೌಡನಹಳ್ಳಿ ಗೇಟ್ ಅಂದ್ರೆ ಗೊತ್ತು. ಹೌದು. ಅಲ್ಲಿ ಬಂದ್ಬಿಟ್ಟು ಎಮರಾಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ರೋಡ್ ಅಂದ್ರೆ ಗೊತ್ತು, ಹೇಳ್ತಾರೆ, ಯಾರು ಬೇಕಾದ್ರೆ ಹೇಳ್ತಾರೆ. ಆ ಸ್ಕೂಲ್ ಮುಂದೆನೆ ಬಂದ್ಬಿಟ್ರೆ ಅಲ್ಲಿಂದ ಜಸ್ಟ್ ಒಂದು 100 meters ಬಂದ್ರೆ ಲೇಔಟ್ ಒಳಗೆ ಬರ್ಬೋದು. ಸರ್ ಇವಾಗ ಯಾರಾದ್ರೂ ಸೈಟ್ ಪರ್ಚೇಸ್ ಮಾಡಿದ್ರು, ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ ಬಂದ್ರೆ ಬೇಸಿಕ್ ಅಮ್ಯುನಿಟೀಸ್ ನೋಡ್ತಾರಲ್ವಾ ಸರ್? ಈಗ ದಿನ ಬೆಳಗ್ಗೆ ಆದ್ರೆ ಹಾಲು, ತರಕಾರಿ, ರೇಷನ್, ಹಾಗೆ ಮಕ್ಕಳಿಗೆ ಸ್ಕೂಲ್ಸ್, ಕಾಲೇಜಸ್, ಹಾಸ್ಪಿಟಲ್ಸ್, ಇದೆಲ್ಲ ಕನೆಕ್ಟಿವಿಟಿ ಹೆಂಗಿದೆ ಸರ್ ಇಲ್ಲಿ ಲೇಔಟ್ ಇಂದ ಹತ್ರದಲ್ಲಿ? ಅಂದ್ರೆ ಇದೆ ಮೇಡಮ್. ಇವಾಗ ಗ್ರಾಸರೀಸ್ ಅಂತಂದ್ರೆ ನಿಮ್ಗೆ ಬೈರೇಗೌಡನಹಳ್ಳಿ ಗೇಟ್ ಅಲ್ಲಿ ಇದೆ, ಮತ್ತೆ ನೆಲಮಂಗಲನು ಹತ್ರದಲ್ಲೇ ಇದೆ. ಮತ್ತೆ ಸ್ಕೂಲ್ಸ್ ಬಂದ್ಬಿಟ್ಟು ನೆಲಮಂಗಲದಲ್ಲಿ ಸ್ಕೂಲ್ಸ್ ಇದಾವೆ, ಹರ್ಷ ಸ್ಕೂಲ್ ಆಗಿರ್ಬೋದು, ಕಾಲೇಜಸ್ ಆಗಿರ್ಬೋದು, ಮತ್ತೆ BMTC ಬಸ್ ಕೂಡ ಓಡಾಡುತ್ತೆ ಇಲ್ಲಿ. ಹೌದು, ಇಲ್ಲಿ ಇದೆಯಾ ಸರ್ ನಿಯರ್ ಅಂದ್ರೆ 1 ಕಿಲೋಮೀಟರ್ BMTC ಬಸ್ 1 ಕಿಲೋಮೀಟರ್. ಓಕೆ, ಇವಾಗ ನಾವು ಬರುವಾಗ್ಲೂ ಕೂಡ ನೋಡಿದ್ವಿ, ಒಂದು ಒಳ್ಳೆ ಇಂಟರ್ನ್ಯಾಷನಲ್ ಸ್ಕೂಲ್ ಕೂಡ ನೋಡಿದೆ. ನಿಮ್ಮಲ್ಲಿ ಲೇಔಟ್ ಹತ್ರನೇ ಇದೆ ಅಲ್ವಾ ಸರ್? ಅದು ಕೂಡ ಹೌದು ಮೇಡಮ್. ಯಾರಾದ್ರೂ ಸೈಟ್ ವಿಸಿಟ್ ಮಾಡ್ಬೇಕಂದ್ರೆ ಹೆಂಗೆ ಸರ್? ಲೇಔಟ್ ಗೆ ಎಕ್ಸಾಕ್ಟ್ ಆಗಿ ಬರ್ಬೇಕಾ, ಇಲ್ಲ ನಿಮ್ಮ ಆಫೀಸ್ ಲೊಕೇಶನ್ ಬಂದ್ರೆ ಸಾಕಾ ಸರ್? ಮೇಡಮ್ ನಾವೇ ಬರ್ತೀವಿ ಅನ್ನೋಂತವ್ರಿಗೆ ಅಲ್ಲಿ ಸೈಟ್ ಲೊಕೇಶನ್ ಕಳಿಸ್ತೀವಿ. ಸೊ ಅವರು ಕೂಡ ಬರ್ಬೋದು. ಸೊ ಬೈಕಲ್ಲಿ ಬರ್ಬೋದು, ಕಾರಲ್ಲಿ ಬರ್ಬೋದು. BMTC ಬಸ್ ಫೆಸಿಲಿಟಿ ಕೂಡ ಇರೋದ್ರಿಂದ ಬಸ್ ಅಲ್ಲಿ ಕೂಡ ಬರ್ಬೋದು. ಸೊ ಇಲ್ಲ ನಿಮ್ಗೆ ಕ್ಯಾಬ್ ಸೈಟ್ ವಿಸಿಟ್ ಬೇಕು ಅಂತಂದ್ರೆ ನಮ್ಮ ಆಫೀಸ್ ಹತ್ರ ಬಂದ್ರೆ ವಿಸಿಟ್ ಮಾಡಿದ್ರೆ ಸೊ ನಮ್ಮ ಆಫೀಸ್ ಇಂದ ನಮ್ಮ ಸ್ಟಾಫ್ ಕರ್ಕೊಂಡು ಬಂದು ಲೊಕೇಶನ್ ತೋರಿಸ್ತಾರೆ ಸರ್. ಅವಾಗ್ಲೇ ಬಂದಂಗೆ ನಾವು ಮೋರಿ ಕೂಡ ಆಗಿದೆ ಅಲ್ವಾ ಸರ್? ಅವಾಗ ಕಂಪ್ಲೀಟ್ ಆಗಿ ಎಲ್ಲ ನೋಡಿ. ಓಕೆ, ಇದು ಇಂಡಿವಿಜುವಲ್ ಆಗಿ ಅವಾಗಲೇ ವಾಟರ್ ಕೂಡ ಕೊಟ್ಟಿದ್ದೀರಲ್ವಾ ಸರ್? ಇದು ಪೈಪ್ ನೋಡ್ತಾ ಇರೋದಂಗೆ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಕೊಟ್ಟಿದೀವಿ, ಪ್ಲಾಂಟೇಶನ್ ಕೂಡ ಮಾಡಿದೀವಿ. ಓಕೆ, ಪ್ಲಾಂಟೇಶನ್ ಕೂಡ ಮಾಡಿದ್ರ? ಮೀನ್ಸ್ ಎಲ್ಲಾ ಸೈಡ್ಗೂ ಒಂದೊಂದು ಟ್ರೀನ ಪ್ಲಾಂಟೇಶನ್ ಮಾಡಿದ್ವಿ. ಇವಾಗ ಯಾರಾದ್ರೂ ಬಂದ್ರು, ಸೈಟ್ ಯಾರಾದ್ರೂ ವಿಸಿಟ್ ಮಾಡಿದ್ರು, ಇವಾಗ ಎಕ್ಸಾಂಪಲ್ ಇವಾಗ ಸೈಟ್ ನಂಬರ್ 5 ಇದೆ, ಅವ್ರಿಗೆ ಏನಾದ್ರು 5 ಇಷ್ಟ ಆಯ್ತು ಅಂತ ಹೇಳಿದ್ರೆ ಇವಾಗ ಬುಕಿಂಗ್ ಪ್ರೊಸೆಸ್ ಯಾವ ತರ ಇದೆ ಸರ್?
ಸೊ ಬುಕಿಂಗ್ ಪ್ರೊಸೆಸ್ ಬಂದ್ಬಿಟ್ಟು ಸೊ ನಮ್ದು ಆಫೀಸಿಗೆ ಬಂದ್ಬಿಟ್ಟು ಸೊ ನಮ್ಮ ಸ್ಟಾಫ್ ಇರ್ತಾರೆ, ನಮ್ಮ ಸ್ಟಾಫ್ ಹತ್ರ ಕೂತ್ಕೊಂಡು ಮಾತಾಡಿದ್ರೆ ಪ್ರೈಸ್ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯೇಷನ್ ಮಾಡ್ಕೊಡ್ತಾರೆ. ಸೊ ಬುಕಿಂಗ್ ಅಮೌಂಟ್ ಬಂದ್ಬಿಟ್ಟು ನಿಮಗೆ 25,000 rupees ಇರುತ್ತೆ. 25,000 rupees ಬುಕಿಂಗ್ ಅಮೌಂಟ್ ಇರುತ್ತೆ. ಸೊ ಅವರು ಡಾಕ್ಯುಮೆಂಟ್ ತಗೊಂಡು ಲೀಗಲ್ ಡಾಕ್ಯುಮೆಂಟ್ಸ್ ನ ಕೊಡ್ತಾರೆ. ಡಾಕ್ಯುಮೆಂಟ್ಸ್ ಕೊಡ್ತಾರೆ, ಒಂದು ಸೆಟ್ ಡಾಕ್ಯುಮೆಂಟ್ಸ್. ಸೊ ಅದು ಅವರು ಅಡ್ವೊಕೇಟ್ ಕೊಟ್ರೆ ಸೊ ಅವ್ರ ಲೀಗಲ್ ಒಪಿನಿಯನ್ ಗೆ ಒಂದು 1 week ಟೈಮ್ ತಗೊಂತಾರೆ. ಸೊ ಎಲ್ಲ ಕ್ಲಿಯರ್ ಡಾಕ್ಯುಮೆಂಟೇಶನ್ ಓಕೆ ಆಯ್ತು ಅಡ್ವೊಕೇಟ್ ಕಡೆಯಿಂದ ಅಂತಂದ್ರೆ ನೆಕ್ಸ್ಟ್ ಪ್ರೋಸೆಸ್ ಐದರ್ ಅಗ್ರಿಮೆಂಟ್. ಸ್ವಲ್ಪ ಏನಾದ್ರು ನಾನು 1 or 2 months ಅಲ್ಲಿ ವೇಟ್ ಮಾಡಿ ರಿಜಿಸ್ಟರ್ ಮಾಡ್ಕೊಂತೀನಿ ಅಂದ್ರೆ ಅಗ್ರಿಮೆಂಟ್ ಮಾಡ್ಕೋಬಹುದು. ಇಲ್ಲ ಫಂಡ್ಸ್ ರೆಡಿ ಇದೆ ಅಂತಂದ್ರೆ ಡೈರೆಕ್ಟ್ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಹೌದಾ ಸರ್, ಇವಾಗ ಲೀಗಲ್ ಡಾಕ್ಯುಮೆಂಟ್ಸ್ ಏನ ತಗೊಂಡೋಗಿರ್ತಾರೆ ಸರ್. ಇವಾಗ ಎಲ್ಲಾರ್ಗು ಎಲ್ಲಾ ವರ್ಕಿಂಗ್ ಇರ್ತಾರೆ ಆಸ್ ಯೂಶುವಲ್. ಸುಮಾರು ಜನಕ್ಕೆ ಸ್ಯಾಟರ್ಡೆ ಸಂಡೇ ಮಾತ್ರ ಲೀವ್ ಇರುತ್ತೆ. ಇವಾಗ ನೀವು 1 week ಟೈಮ್ ಕೊಟ್ಟಿರ್ತೀರಾ, ಅವ್ರಿಗೆ ಏನಾದ್ರು ಲಾಯರ್ ಹತ್ರ ಹೋಗಕ್ ಆಗಿಲ್ಲ ಸಪೋಸ್, ಇನ್ನೊಂದು ಎಕ್ಸ್ಟ್ರಾ ಏನಾದ್ರು ಒಂದ್ ಸ್ವಲ್ಪ ಟೈಮ್ ಬೇಕಂತ ಹೇಳಿದ್ರೆ ನಿಮ್ಮ ಹತ್ರ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಟೈಮ್ ಕೊಡ್ತೀರಾ ಸರ್ ಅವ್ರಿಗೆ? ಅಂದ್ರೆ ಪೇಮೆಂಟ್ಸ್ ಮೇಡಮ್ ಅಲ್ಲ ಸರ್, ಇವಾಗ ಲೀಗಲ್ ಹೋಗ್ಬೇಕಂತ ಹೇಳಿದ್ರೆ ಅವರು ಲೀಗಲ್ ಎಂತವ್ರು ಕೂಡ 1 week ಅಲ್ಲಿ ಹೇಳ್ತಾರೆ. ಸೊ ಯಾಕಂದ್ರೆ 1 week ಇಲ್ಲ ಮ್ಯಾಕ್ಸಿಮಮ್ 10 days ಇಲ್ಲ 15 days ಮ್ಯಾಕ್ಸಿಮಮ್ 15 days ಒಳಗೆ ಲೀಗಲ್ ವೆರಿಫಿಕೇಶನ್ ಮಾಡಿಸ್ಕೋಬಹುದು. ಸೊ ಹಂಗಾಗಿ ಇರಾ ಲೇಟು ಆಗ್ಬಿಟ್ರೆ ಕಷ್ಟ ಆಗುತ್ತೆ. ಯಾಕಂದ್ರೆ ಇವಾಗ ಇವನ್ನ ಆಲ್ರೆಡಿ 15 days ನೀವು ಬ್ಲಾಕ್ ಮಾಡಿರ್ತೀರಾ ಸೈಟ್, ನಾವು 15 days ಅಲ್ಲಿ ನಿಮ್ಗೆ ಅಂತ ರಿಸರ್ವ್ ಮಾಡಿಟ್ಟಿರ್ತೀವಿ. ಸೊ ನಮ್ಗೆ ಬೇರೆ ಕ್ಲೈಂಟ್ಸ್ ಬಂದು ಕೇಳಿದ್ರು ಕೂಡ ಅವ್ರಿಗೂ ಕೊಡಂಗಿಲ್ಲ, ನೀವು ಮಾಡ್ಕೊಂಡಂಗಿಲ್ಲ. ಸೊ ಆತರ ಆಗಿ ನಮ್ಗೆ ಇಬ್ಬರಿಗೂ ಟೈಮ್ ವೇಸ್ಟ್ ಆಗುತ್ತೆ. ಸೊ ಆ ಒಂದು ಉದ್ದೇಶಕ್ಕಾಗಿ ಸೊ ಆದಷ್ಟು ಬೇಗ ವೆರಿಫಿಕೇಶನ್ ಮಾಡಿಸ್ಕೊಂಡು ಆದಷ್ಟು ಬೇಗ ನೀವು ಯಾವ ಸೈಟ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಬುಕ್ ಮಾಡ್ಕೊಂಡಿರ್ತೀರೋ, ಯಾಕಂದ್ರೆ ಇಷ್ಟಪಟ್ಟು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಇಂಥ ಸೈಟ್ ಬೇಕು ಅಂತ, ಅದನ್ನೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸರ್ ಇವಾಗ ಲೀಗಲ್ ಹೋದ್ರು, ಇನ್ನು ಏನಾದ್ರು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಏನಾದ್ರು ಲಾಯರ್ ಏನಾದ್ರು ಕೇಳಿದ್ರೆ ಸರ್ ಅಡ್ವೊಕೇಟ್ ಏನಾದ್ರು ಚೆಕ್ ಲಿಸ್ಟ್ ಕೊಟ್ಟೆ ಕೊಡ್ತಾರೆ. ಸೊ ಅವ್ರು ಒಬ್ಬೊಬ್ರು ಒಂಥರ ಲೀಗಲ್ ಒಪಿನಿಯನ್ ಅಂತ ಇರುತ್ತೆ. ಸೊ ಅವ್ರಿಗೆ ಏನು ಸ್ಯಾಟಿಸ್ಫೈಡ್ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೋ ಆ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಲಿಸ್ಟ್ ಕೊಡ್ತಾರೆ. ಅದೆಲ್ಲ ಕೂಡ ನಾವು ಡಾಕ್ಯುಮೆಂಟೇಶನ್ ಕೊಡ್ತೀನಿ ನಾನು. ನೀವು ಕೊಡ್ತೀರಾ? ನೀವು ಕೊಡ್ತೀನಿ ಸರ್. ಇವಾಗ ಇದೆಲ್ಲ ಲೀಗಲ್ ಎಲ್ಲ ಪ್ರೊಸೀಜರ್ ಆಯ್ತು ಸರ್. ಇವಾಗ ಖಾತಾ ಯಾವ್ದು ಬರುತ್ತೆ ಸರ್? ಸೊ ಇದು ಗ್ರಾಮ ಠಾಣ ಸೈಟ್ಸ್ ಆಗಿರೋದ್ರಿಂದ ಇದಕ್ಕೆ ಪಂಚಾಯತ್ ಖಾತಾ ಬರುತ್ತೆ, ಈ ಸೊತ್ತು ಬರುತ್ತೆ. ಈ ಸೊತ್ತು ಮೀನ್ಸ್ ಇದು ಕಂಪ್ಲೀಟ್ ಆಗಿ ಇಂಡಿವಿಜುವಲ್ ಸೈಟ್ ಕೊಡ್ತೀರಾ ಸರ್? ಇಲ್ಲ ಸುಮಾರು ಜನಕ್ಕೆ ಕನ್ಫ್ಯೂಸ್ ಇರುತ್ತೆ, ಇವಾಗ ಖಾತಾ ಅಂತ ಹೇಳಿದ್ರೆ ಇಡೀ ಲೇಔಟ್ ಗೆ ಒಂದು ಖಾತಾ ಮಾಡ್ಕೊಡ್ತಾರ, ಇಲ್ಲ ಒಂದು ಇಂಡಿವಿಜುವಲ್ ಸೈಟ್ ಗೆ ಒಂದು ಖಾತಾ ಮಾಡ್ಕೊಡ್ತಾರ ಅಂತ ಸುಮಾರು ಜನಕ್ಕೆ ಈ ಕನ್ಫ್ಯೂಷನ್ ಆಗ್ತಾ ಇದೆ. ಮೇಡಮ್ ಲ್ಯಾಂಡ್ ಖಾತಾ ಮಾಡೋದು, ಲ್ಯಾಂಡ್ ಅಂದ್ರೆ ಪ್ರೆಸೆಂಟ್ ಓನರ್ ಆಗಿರ್ತಾರೆ ಅವ್ರ ಹೆಸರು ಬಂದಿರುವಂತ ಖಾತಾ ಅಂದ್ರೆ ಪಾಣಿ ಅಂತ ಅದಕ್ಕೆ. ಸೊ ಇಂಡಿವಿಜುವಲ್ ಸೈಟ್ ಅಂದ್ರೆ ಆಫ್ಟರ್ ರಿಜಿಸ್ಟ್ರೇಷನ್ ಕ್ಲೈಂಟ್ ಗೆ, ಸೊ ಯಾರು ಕಸ್ಟಮರ್ ತಗೊಂಡಿರ್ತಾರೋ ಅವ್ರು ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ಅವ್ರ ಹೆಸರು ಟ್ರಾನ್ಸ್ಫರ್ ಆಗೋದನ್ನ ಇಂಡಿವಿಜುವಲ್ ಈ ಖಾತಾ ಅಂತಾರೆ. ಸೊ ಪಂಚಾಯತಿ ಖಾತಾ ಆಗಿರ್ಬೋದು, ಈ ಖಾತಾ ಆಗಿರ್ಬೋದು, ಆಫ್ಟರ್ ರಿಜಿಸ್ಟ್ರೇಷನ್ ಬರುವಂತದ್ದು ಇಂಡಿವಿಜುವಲ್ ಖಾತಾ ಅಂತಾರೆ. ಸರ್ ಇದು ಕಂಪ್ಲೀಟ್ ಆಗಿ ಕಾಂಪೌಂಡ್ ಹಾಕಿದಿರಲ್ವಾ ಸರ್? ಇದು ನಿಮ್ದೇ ಅಲ್ವಾ ಸರ್ ಇದು? ಸೊ ಇದು ಸೆಕ್ಯೂರಿಟಿ ಪರ್ಪಸ್ ಲ್ಯಾಂಡ್ ಗೆ, ಸೊ ಕಾಂಪೌಂಡ್ ವಾಲ್ ಹಾಕಿದೀನಿ. ಓಕೆ ಸರ್. ಇದು ಏನಾದ್ರು ಆಮೇಲೆ ನೆಕ್ಸ್ಟ್ ಮನೆಗಳೆಲ್ಲ ಕನ್ಸ್ಟ್ರಕ್ಷನ್ ಆದ್ಮೇಲೆ ಏನಾದ್ರು ವರ್ಷಕ್ಕೆ ಏನಾದ್ರು ಕಟ್ಟೋದಿರುತ್ತಾ ಸರ್? ಮೀನ್ಸ್ ಮೇಂಟೆನೆನ್ಸ್ ಚಾರ್ಜಸ್ ಅಂತ ಏನಾದ್ರು ಇದೆಯಾ ಸರ್? ಆತರ ಏನಿರೋದಿಲ್ಲ ಮೇಡಮ್. ಸೊ ತಗೊಂಡವ್ರು ಅವ್ರ ಸೈಟ್ ಅವರು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಅವ್ರಿಗೆ ಯಾವಾಗ ಕನ್ವೀನಿಯಂಟ್ ಇರುತ್ತೋ ಆ ಕನ್ವೀನಿಯಂಟ್ ಟೈಮ್ ಅಲ್ಲಿ ಅವರು ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು. ಯಾವ್ದೇ ರೀತಿ ರಿಸ್ಟ್ರಿಕ್ಷನ್ ಇಲ್ಲ, ಯಾವ್ದೇ ರೀತಿ ಚಾರ್ಜಸ್ ಇರೋದಿಲ್ಲ, ಆತರ ಏನಿರೋದಿಲ್ಲ. ನಾವೇ ಮೇಂಟೆನೆನ್ಸ್ ಮಾಡ್ತೀವಿ. ನೀವೇ ಮೇಂಟೆನೆನ್ಸ್ ಮಾಡ್ತೀವಿ? ಕನ್ಸ್ಟ್ರಕ್ಷನ್ಸ್ ಮಾಡ್ಕೊಳ್ಳೋವರೆಗೂ ನಾವೇ ಮೇಂಟೈನ್ ಮಾಡ್ತೀವಿ. ಹೌದಾ ಸರ್? ಇವಾಗ ನಿಮ್ ಕಡೆಯಿಂದ ಏನಾದ್ರು ಕನ್ಸ್ಟ್ರಕ್ಷನ್ ಇದೆಯಾ ಸರ್? ಮೀನ್ಸ್ ಯಾರಾದ್ರೂ ಇವಾಗ ಸೈಟ್ ಪರ್ಚೇಸ್ ಮಾಡಿದ್ರು? ಇದೆ ಮೇಡಮ್, ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಕೂಡ ಇದೆ ಮೇಡಮ್. ಹೌದಾ ಸರ್? ಇವಾಗ ಯಾರಾದ್ರೂ ಸೈಟ್ ಎಲ್ಲ ರಿಜಿಸ್ಟ್ರೇಷನ್ ಎಲ್ಲ ಆಯ್ತು, ಇವಾಗ ಅವರು ಮನೆ ಕಟ್ಟಕ್ಕ ಅಷ್ಟು ಇದಿರಲ್ಲ, ಇವಾಗ ಬಿಡಪ್ಪ ಇನ್ನು ನಮ್ಮ ಮಕ್ಳಿಗಾಗ್ಲಿ ಇನ್ನಿಲ್ಲ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನೋಡೋಣ, ಇವಾಗ ಮನೆ ಕಟ್ಸಕ್ ಆಗಲ್ಲ, ಸೈಟ್ ಒಂದು ತಗೊಂಡ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ಅವ್ರ ಸೈಟ್ ಗೆ ಒಂದು ಕಾಂಪೌಂಡ್ ವಾಲ್ ಅನ್ನೋದು ಹಾಕೋಬಹುದು? ಅದು ಹಾಕೋಬಹುದು ಅವರು, ಯಾಕಂದ್ರೆ ಒನ್ಸ್ ರಿಜಿಸ್ಟ್ರೇಷನ್ ಆದ್ಮೇಲೆ ಅದು ಅವ್ರ ಸತ್ತದು. ಸೊ ಅವಾಗ ಅವರು ಕಾಂಪೌಂಡ್ ವಾಲ್ ಆದ್ರೂ ಹಾಕೊಳ್ಳಿ, ಫೆನ್ಸಿಂಗ್ ಆದ್ರೂ ಹಾಕೊಳ್ಳಿ, ಇಲ್ಲ ಮನೆನೇ ಕಟ್ಕೊಳ್ಳಿ ಅಂತ ಹೇಳ್ತಾ ಇದೀವಿ. ಸೊ ಮನೆ ಕಟ್ಕೊಳಕ್ ಆಗಿಲ್ಲ ಅಂದ್ರೂ ಕೂಡ ಸೊ ಅವ್ರ ಮನೆ ಕಟ್ಟೋ ಟೈಮ್ ವರ್ಗು ಸೊ ಅವ್ರು ಫೆನ್ಸಿಂಗ್ ಹಾಕಿಸ್ಕೋಬಹುದು. ಅದೇನು ಅಬ್ಜೆಕ್ಷನ್ ಏನಿಲ್ಲ, ಅದು ಮಾಡಿಸ್ಕೋಬಹುದು. ಸರ್ ನೀರಿನ ವ್ಯವಸ್ಥೆ ಹೆಂಗ್ ಕೊಟ್ಟಿದ್ದೀರಾ ಸರ್? ಮೇಡಮ್ ಇಲ್ಲಿ ಪಾಯಿಂಟ್ ಇದೆ, ಅಲ್ಲೊಂದು ಮರ ಇದೆ ನೋಡಿ, ಅದು ನಮ್ದೇ ನೆಕ್ಸ್ಟ್ ಎಕ್ಸ್ಟೆಂಡೆಡ್ ಲ್ಯಾಂಡ್ ಅಂತ ಹೇಳಿದ್ನಲ್ವಾ, ಸೊ ಅಲ್ಲೇ ಬೋರ್ ಪಾಯಿಂಟ್ ಇದೆ. ಸೊ ಅಲ್ಲಿ ಬೋರ್ ಹಾಕ್ಸ್ತೀವಿ. ಸೊ ಇದು ಡೆವಲಪ್ಮೆಂಟ್ ಆದಾಗ ಸೊ ಒಂದೇ ಟೈಮ್ ಗೆ ನಾವು ಕನೆಕ್ಷನ್ ಕೊಡ್ತೀವಿ, ವಾಟರ್ ಕನೆಕ್ಷನ್. ಸರ್ ಇವಾಗ ಯಾರಾದ್ರೂ ಇಂಡಿವಿಜುವಲ್ ಸೈಡ್ ಗೆ ಅವ್ರೇನಾದ್ರೂ ಬೋರ್ ತಗಿಸ್ಕೋಬೇಕಂದ್ರೆ ಸರ್ ತಗಿಸ್ಕೋಬಹುದು, ಏನ್ ತೊಂದ್ರೆ ಇಲ್ಲ. ಸೊ ಅವ್ರಿಗೆ ಎಬಿಲಿಟಿ ಇದ್ರೆ ಅವರೇ ಮಾಡಿಸ್ಕೋಬಹುದು, ಏನ್ ತೊಂದ್ರೆ ಇಲ್ಲ. ಸರ್ ಇವಾಗ ಸುಮಾರು ಜನ ಕಾಯ್ತಾ ಇದಾರೆ. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ ಫ್ರೆಂಡ್ಸ್ ನಿಮ್ಗೆ, ಲೋ ಬಜೆಟ್ ಅಲ್ಲಿ ಸುಮಾರು ಜನ ಕೇಳ್ತಾ ಇದ್ರು ಸರ್, ಸ್ವಲ್ಪ ಲೋ ಬಜೆಟ್ ಅಲ್ಲಿ, ಯಾಕಂದ್ರೆ ತುಂಬಾ ಹೈ ರೇಂಜ್ 40-50 lakhs ವರ್ಗೂ ನಾವು ಅಫೋರ್ಡ್ ಮಾಡಕ್ ಆಗಲ್ಲ ಮೇಡಮ್, ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಆ ತರ ಸೈಟ್ಸ್ ನ ತೋರಿಸಿ ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರು. ಅದಕ್ಕೆ ಇವತ್ತು ನಿಮ್ಮ ಲೇಔಟ್ ಬಂದಿದ್ದೀನಿ.
ಸರ್ ಇವಾಗ ಎಲ್ಲರೂ ವೇಟ್ ಮಾಡ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ ಪ್ರೈಸಿಂಗ್ ಏನ್ ಕೊಟ್ ಮಾಡ್ತಾ ಇದೀರಾ ಸರ್? ಹೌದು ಮೇಡಮ್, ನೀವ್ ಹೇಳ್ದಂಗೆ ಎಲ್ಲಾರು ಕೂಡ ಕಡಿಮೆ ರೇಟಲ್ಲಿ ಬೇಕು ಅಂತ ನೋಡ್ತಾರಂತ ಜನ ಕೂಡ ಇರ್ತಾರೆ. ಹೌದು ಸರ್. ಬಟ್ ಇನ್ನೊಂದೇನಂದ್ರೆ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಸರೌಂಡಿಂಗ್ ಬೆಂಗಳೂರು ಎಲ್ಲ ಹೋದ್ರು ಕೂಡ ಎಲ್ಲ ಲ್ಯಾಂಡ್ ಕಾಸ್ಟ್ ಜಾಸ್ತಿ ಆಗ್ಬಿಟ್ಟಿದೆ. ಹೌದು. ನೆಲಮಂಗಲ ಅಂತಂದ್ರೆ ಸುಮಾರೆಲ್ಲ ಕೂಡ 2,000, 2,500, 3,000 ನಡೀತಾ ಇದೆ. ಹೌದು ಸರ್. ಸೊ ಈ ಬಜೆಟ್ ಅಲ್ಲಿ ಅಂತೂ ಇರೋದು ರೇರ್ ಕೇಸಸ್ ಅಲ್ಲಿ ಇರ್ತವೆ. ಸೊ ಹಂಗಾಗಿ ಇದು ಪ್ರಾಪರ್ಟಿ ಬಂದ್ಬಿಟ್ಟು ಅದೇ ರೀತಿ ಲೋ ಬಜೆಟ್ ರೀತಿಯಲ್ಲೇ ತಗೊಬಂದಿದ್ದೀನಿ. ಸೊ ಪರ್ ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು 1,200 ರೂಪಾಯಿ ಇದೆ ಪರ್ ಸ್ಕ್ವೇರ್ ಫೀಟ್. 1,200 ರುಪೀಸ್ ಇರುತ್ತೆ. ಫುಲ್ ಸೈಟ್ ಹೋಗ್ತೀನಿ ಅಂತಾರೆ 14,40,000 ರುಪೀಸ್ ಕಾಸ್ಟ್ ಆಗುತ್ತೆ. ಸೊ ಹಾಫ್ ಸೈಟ್ ಹೋಗ್ತೀನಿ ಅಂತಾರೆ 7,20,000 ರುಪೀಸ್ ಕಾಸ್ಟ್ ಆಗುತ್ತೆ ಮೇಡಮ್. ಸೊ ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯೇಷನ್ ಇರುತ್ತೆ. ಸೊ ಬಂದು ನಮ್ಮ ಸ್ಟಾಫ್ ಜೊತೆ ಕೂತ್ಕೊಂಡು ಸೊ ಇಲ್ಲ ನಮ್ಮ ಆಫೀಸ್ ಬಂದ್ಬಿಟ್ಟು ಇಲ್ಲ ನಾನೇ ಇರ್ತೀನಿ ಬೇಕಾದ್ರೆ ಸೊ ಬಂದು ಮಾತಾಡಿದ್ರೆ ಸೊ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್. ನಮ್ಮ ಚಾನೆಲ್ ಅವ್ರಿಗೆ ಏನಾದ್ರು ಸ್ಪೆಷಲ್ ಖಂಡಿತವಾಗ್ಲೂ ಡಿಸ್ಕೌಂಟ್ ಇರುತ್ತೆ ಮೇಡಮ್. ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಬಂದಿದ್ದೀನಿ ಅಂತ ಹೇಳಿದ್ರೆ ಸೊ ಪರ್ಟಿಕ್ಯುಲರ್ ಆಗಿ ಇವಾಗ ನಾನು ಮೆನ್ಷನ್ ಮಾಡಿ ಹೇಳೋದಕ್ಕಿಂತ ಸೊ ಅವ್ರು ಬಂದು ಇಲ್ಲಿ ನೆಗೋಷಿಯೇಷನ್ ಕೂತ್ಕೊಂಡ್ರೆ ನಾನು ಖಂಡಿತವಾಗ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಪ್ರೈಸ್ ಮಾಡ್ಕೊಡ್ತೀನಿ. ಆನ್ ದ ಟೇಬಲ್ ಬಂದು ಕೂತ್ಕೊಂಡ್ರೆ ಒಳ್ಳೆ ಪ್ರೈಸ್ ಗೆ ಹಾಕೊಡ್ತೀರಾ ಅಲ್ವಾ? ಒಳ್ಳೆ ಪ್ರೈಸ್ ಗೆ ಮಾಡ್ಕೊಡ್ತೀನಿ ಮೇಡಮ್. ಓಕೆ ಸರ್, ಇವಾಗ ಎಷ್ಟೋ ಜನಕ್ಕೆ ಇಲ್ಲೇ ಬರೋದಿಕ್ ಆಗಲ್ಲ, ಆಫೀಸಿಗೆ ಬಂದ್ರೆ ಸಾಕಲ್ವಾ ಸರ್? ಆಫೀಸಿಗೆ ಬಂದ್ರೆ ಸಾಕು. ಯಾಕಂದ್ರೆ ಇವಾಗ ಸುಮಾರು ಜನ ರಿಟೈರ್ಡ್ ಪರ್ಸನ್ಸ್ ಇರ್ತಾರೆ, ಏಜ್ ಆಗಿರೋರು ಇರ್ತಾರೆ, ಒಂದು ಇನ್ವೆಸ್ಟ್ಮೆಂಟ್ ನೋಡ್ತಿರ್ತಾರೆ. ಮೀನ್ಸ್ ರಿಟೈರ್ಮೆಂಟ್ ಒಂದು ಅವ್ರದ್ದು ಅಮೌಂಟ್ ಒಂದ್ ಕಡೆ ಇನ್ವೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸರ್ ಅವ್ರಿಗೆಲ್ಲ ಪಿಕಪ್ ಅಂಡ್ ಡ್ರಾಪ್ ಮಾಡ್ಕೊಡ್ತೀರಾ ಸರ್? ಖಂಡಿತವಾಗ್ಲೂ ಮೇಡಮ್. ನಮ್ದು ಇವಾಗ ನಮ್ದು ಆಫೀಸ್ ಹತ್ರ ಬಂದ್ರೆ ಮಹಾಲಕ್ಷ್ಮಿ ಲೇಔಟ್ಗೆ ಸೊ ಅಲ್ಲಿಂದ ನಾವು ಕ್ಯಾಬ್ ಮಾಡಿಸ್ಬಿಟ್ಟು ಪ್ರಾಪರ್ಟಿಗೆ ವಿಸಿಟ್ ಮಾಡಿಸ್ಕೊಡ್ತೀನಿ ನಾನು. ಓಕೆ ಸರ್, ಇದು ಅಲ್ದಂಗೆ ನಿಮ್ದು ಇನ್ನೊಂದು ಎಲ್ಲಿ ಪ್ರಾಜೆಕ್ಟ್ಸ್ ಇದೆ ಸರ್? ಏನಾದ್ರು ಯಾಕಂದ್ರೆ ಬೇರೆ ವೀಕ್ಷಕರು ಯಾರಾದ್ರೂ ಬೇರೆ ಕಡೆ ಏನಾದ್ರು ಹುಡುಕ್ತಾ ಇದ್ರೆ ಅವ್ರಿಗೂ ಕೂಡ ಗೊತ್ತಾಗ್ಲಿ ಅಂತ. ಬೇರೆ ಕಡೆ ದೊಡ್ಡಬಳ್ಳಾಪುರ ಹತ್ರ ಬಾಶೆಟ್ಟಿಲ್ಲಿ ಅಂತಿದೆ, ಅಲ್ಲಿ ಕಸವನಹಳ್ಳಿ ಅಂತ ಹೇಳ್ಬಿಟ್ಟು ಅದು ಇಂಡಸ್ಟ್ರಿಯಲ್ ಏರಿಯಾಗೆ ಹೊಂದಿಕೊಂಡಿರೋಂತ ಜಾಗ. ಅದು ಕಸವನಹಳ್ಳಿ ಅಂತ ಅಲ್ಲಿ ಒಂದು ಪ್ರಾಪರ್ಟಿ ಮಾಡ್ತಾ ಇದೀವಿ. ಅಲ್ಲಿ ಅರೌಂಡ್ ಒಂದು 4 acres ನಡೀತಾ ಇದೆ. 4 acres ಆಲ್ಮೋಸ್ಟ್ ಅದರಲ್ಲೂ ಕೂಡ ಒಂದು 50% ಕಂಪ್ಲೀಟ್ ಆಗಿದೆ. ರಿಜಿಸ್ಟ್ರೇಷನ್ 50% ಕಂಪ್ಲೀಟ್ ಆಗಿದೆ. ಓಕೆ. ಸೊ ಇದರಲ್ಲೂ ಕೂಡ ನಿಮಗೆ ಇದರಲ್ಲೂ ಆಲ್ಮೋಸ್ಟ್ ಒಂದು 25 to 30% ಆಲ್ರೆಡಿ ಬುಕಿಂಗ್ಸ್ ಆಗಿದೆ. ಒಂದು 4 ಸೈಟ್ಸ್ ರಿಜಿಸ್ಟರ್ ಕೂಡ ಆಗಿದೆ. ಸೊ ಇರೋದೇ 26 ಸೈಟ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಅಂದ್ರೂ ಕೂಡ ನಿಮ್ಗೆ ಇದರಲ್ಲಿ ಇನ್ನೊಂದು 17 ಸೈಟ್ಸ್ ಅವೈಲಬಿಲಿಟಿ ಇರೋದು. ಇವಾಗ ನೀವೇ ನೋಡಿದ್ರಿ, ಇವಾಗ ಕಸ್ಟಮರ್ ಬೆಳಗ್ಗೆ ಒಂದು 3-4 ಜನ ಬಂದು ಹೋದ್ರು. ಸೊ ಅವರೆಲ್ಲ ಕೂಡ ಓಕೆ ಮಾಡಿದ್ದಾರೆ, ಜಾಗ ಕೂಡ ತುಂಬಾ ಇಷ್ಟ ಆಗಿದೆ ಅವ್ರಿಗೆ. ಸೊ ಮೇನ್ ನೀವ್ ಹೇಳ್ದಂಗೆ ಫ್ರೆಂಡ್ಲಿ ಬಡ್ಜೆಟ್ ಅಂತ ಹೇಳಿದ್ರಲ್ಲ, ಸೊ ಆ ಬಡ್ಜೆಟ್ ಕಡಿಮೆ ಇರೋದ್ರಿಂದನೇ ಸೊ ಸುಮಾರು ಜನ ಕೂಡ ಲೈಕ್ ಮಾಡ್ತಾ ಇದ್ದಾರೆ. ಹೌದು ಸರ್, ಯಾಕಂದ್ರೆ ಎಲ್ಲರಿಗೂ ಒಂದು ಕನ್ಸಿರುತ್ತಲ್ವಾ ಸರ್, ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಕಟ್ಟಿಸ್ಕೋಬೇಕು, ಒಂದು ಸೈಟ್ ತಗೋಬೇಕು, ಇಲ್ಲ ಮಕ್ಳಿಗಾಗ್ಲಿ ಅಂತ ಹೇಳ್ಬಿಟ್ಟು ಒಂದು ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಸರ್ ಇವಾಗ ಸೈಟ್ ಇವಾಗ ತಗೊಂಡ್ರು ಇನ್ವೆಸ್ಟ್ಮೆಂಟ್ ಅಂತ ತಗೊಂಡಿರ್ತಾರೆ, ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಒಳ್ಳೆ ಪ್ರೈಸಿಂಗ್ ಹೋಗುತ್ತಲ್ವಾ ಸರ್? ಒಂದು 5-6 years ಬಿಟ್ರೆ ಅವರು ಮೇಡಮ್ ನೀವು ಯಾವ್ದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೇರೆದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ರಿಟರ್ನ್ಸ್ ಯಾವ ತರ ಬರುತ್ತೆ ಅಂತ ನನಗೆ ಗ್ಯಾರಂಟಿ ಕೊಡಕ್ಕಾಗಲ್ಲ. ಸೊ ಯಾವ ಲ್ಯಾಂಡ್ ಮೇಲೆ ಹಾಕಿರೋ ಇನ್ವೆಸ್ಟ್ಮೆಂಟ್ ಎಲ್ಲೂ ಕೂಡ ಲಾಸ್ ಆಗಿಲ್ಲ, ಯಾರು ಕೂಡ ಲಾಸ್ ಮಾಡ್ಕೊಂಡಿಲ್ಲ. ಸೊ ಪ್ರಾಪರ್ಟಿ ಅನ್ನೋದು ಜೆನ್ಯೂನ್ ಆಗಿದ್ರೆ ಸೊ ಇವತ್ತು ಹಾಕಿದ್ರೆ 1 or 2 years ಇಲ್ಲ ಅಂದ್ರೆ ಒಂದು 4-5 yearsಗೆ ಆಗಿರ್ಲಿ ಸೊ ಅವ್ರು ಹಾಕಿದ ಅಮೌಂಟ್ಗೆ 1 to double triple ಅಂತೂ ಆಗೇ ಆಗುತ್ತೆ. ಯಾಕಂದ್ರೆ ಬೆಂಗಳೂರು ಸುತ್ತಮುತ್ತ ಎಲ್ಲೂ ನಿಮ್ಗೆ ಬೇರೆ ಅದರ್ ಇನ್ವೆಸ್ಟ್ಮೆಂಟ್ಸ್ ಗಿಂತ ಲ್ಯಾಂಡ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಎಲ್ಲರಿಗೂ ಗೊತ್ತಿದೆ ಯಾವ ತರ ಅಪ್ರಿಸಿಯೇಷನ್ ಬರುತ್ತೆ ಅಂತ. ಸೊ ಹಂಗಾಗಿ ಅದನ್ನು ಸ್ವಲ್ಪ ಯೋಚನೆ ಮಾಡ್ಕೊಂಡು ನೀವು ಲ್ಯಾಂಡ್ ಮೇಲೆ ಹಾಕೋದಾ ಬೇರೆದ್ರ ಮೇಲೆ ಹಾಕೋದಾ ಅಂತ ಹೇಳ್ಬಿಟ್ಟು ಅವ್ರ ಯೋಚನೆಗೆ ಬಿಡ್ಬೇಕಲ್ವಾ ಸರ್? ಹೌದು, ಬಟ್ ಎಕ್ಸಾಕ್ಟ್ ಡಾಕ್ಯುಮೆಂಟೇಶನ್ ಸೊ ಇದ್ರಲ್ಲಿ ನಿಮ್ಗೆ ಪ್ಲಾನ್ ಇರುತ್ತೆ, ಮತ್ತೆ ಇದರಲ್ಲಿ ಕೂಡ ಬೇಸಿಕ್ ಡಾಕ್ಯುಮೆಂಟೇಶನ್ ಎಲ್ಲ ಕೂಡ ಇರುತ್ತೆ. ಸೊ ಎಲ್ಲ ನಿಮ್ಗೆ ಇವಾಗ ಬೇಸಿಕ್ ಆಗಿ ಏನು ಪಾಣಿ ಆಗಿರ್ಬೋದು, RTC ಆಗಿರ್ಬೋದು, ಮತ್ತೆ ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಗಳಾಗಿರ್ಬೋದು, ಸೊ ಇದಕ್ಕೆ ಸಂಬಂಧಪಟ್ಟ ಮೂಲ ಡಾಕ್ಯುಮೆಂಟ್ಸ್ ಗಳೆಲ್ಲ ಕೂಡ ಸೊ ಇದರಲ್ಲಿ ಇರುತ್ತೆ. ಇದು ಒಂದು ಸೆಟ್ ಆಫ್ ಫೈಲ್. ನಾವು ಆಫೀಸ್ ಬಂದ್ಬಿಟ್ಟು ಸೈಟ್ ಸೆಲೆಕ್ಟ್ ಮಾಡಿ ಬುಕ್ ಮಾಡ್ಕೊಂಡ್ರೆ ಸೊ ಈ ತರ ಫೈಲ್ ಕೊಟ್ಬಿಡ್ತೀವಿ ಅವ್ರಿಗೆ. ಒಂದು ಸೆಟ್ ಫೈಲ್ ಫುಲ್ ಡಾಕ್ಯುಮೆಂಟ್ಸ್ ಕೊಟ್ಬಿಡ್ತೀವಿ. ಸೊ ಇದು ಎತ್ಕೊಂಡು ಹೋಗ್ಬಿಟ್ಟು ಅವರು ಅಡ್ವೊಕೇಟ್ ಕೊಟ್ಬಿಟ್ಟು ಲೀಗಲ್ ಒಪಿನಿಯನ್ ಮಾಡಿಸ್ಕೊಂಡು ನಂತರ ಅವ್ರ ಹೆಸರು ರಿಜಿಸ್ಟ್ರೇಷನ್ ಮಾಡಿಸ್ಕೋಬಹುದು. ಹೌದು ಮೇಡಮ್. ಓಕೆ ನೋಡಿ ವೀಕ್ಷಕರೇ, ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಈ ತರ ಒಂದು ಡಾಕ್ಯುಮೆಂಟ್ಸ್ ನ ಕೊಡ್ತಾರೆ. ಬುಕ್ಕಿಂಗ್ ಅಮೌಂಟ್ ಪೇ ಮಾಡಿದ್ರೆ ಸಾಕು, ನಿಮ್ಗೆ ಡಾಕ್ಯುಮೆಂಟ್ಸ್ ನ ತಗೊಂಡ್ ಹೋಗ್ಬಿಟ್ಟು ನಿಮ್ಮ ಲಾಯರ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿಸಿ. ಲಕ್ಷಾಂತರ ರೂಪಾಯಿ ಹಾಕ್ಬಿಟ್ಟು ಒಂದು ಸೈಟ್ ನ ತಗೊಳ್ತೀರಾ, ಲಾಯರ್ಗೆ ಒಂದ್ಸಲಿ ಚೆಕ್ ಮಾಡಿಸಿ ಒಂದು 10,000 rupees ಲಾಯರ್ ತಗೊಳ್ತಾರ ಅಷ್ಟೇ. ಲೀಗಲ್ ಒಂದ್ಸಲಿ ಚೆಕ್ ಮಾಡಿಸಿ, ನಿಮ್ಗೆಲ್ಲ ಓಕೆ ಅನ್ಸಿದ್ರೆ ಇನ್ನೇನಾದ್ರೂ ಡಾಕ್ಯುಮೆಂಟ್ಸ್ ಏನಾದ್ರು ನಿಮ್ಮ ಲಾಯರ್ ಏನಾದ್ರು ರಿಕ್ವೆಸ್ಟ್ ಮಾಡ್ತಾ ಇದ್ರೆ
ಸರ್ಗೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಅಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತದೆ ನಂಬರ್, ಅದಕ್ಕೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ನಿಮ್ದು ಏನೇ ಡೌಟ್ಸ್ ಇರ್ಲಿ ಏನೇ ಇರ್ಲಿ ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತಾರೆ. ಹಾಗೆ ಎಲ್ಲ ಲೀಗಲ್ ಎಲ್ಲ ಓಕೆ ಅನ್ಸಿದೆ, ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗ್ಬೋದು ಸರ್. ಇವಾಗ ಎಷ್ಟೋ ಜನ ಫುಲ್ ಕ್ಯಾಶ್ ಇರಲ್ಲ ಸರ್, ಇವಾಗ ಲೋನ್ ತಗೋಬೇಕಂತ ಇರ್ತಾರೆ ಸರ್. ಹೆಂಗೆ ಸರ್ ಲೋನ್ ಫೆಸಿಲಿಟಿ ಹೆಂಗಿದೆ ಸರ್? ಖಂಡಿತವಾಗ್ಲೂ ಮೇಡಮ್ ಲೋನ್ ಫೆಸಿಲಿಟಿ ಕೂಡ ಇದೆ. ಅವ್ರ ಥ್ರೂ ಬ್ಯಾಂಕ್ ಥ್ರೂ ಲೋನ್ ಹೋಗ್ತೀನಿ ಅಂತಂದ್ರೆ 70% ಬ್ಯಾಂಕ್ ಲೋನ್ ಆಗುತ್ತೆ, 70% ಬ್ಯಾಂಕ್ ಲೋನ್ ಆಗುತ್ತೆ. ಅದು ಬೇಸ್ಡ್ ಆನ್ ಅವರು ಇನ್ಕಮ್ ಸೋರ್ಸ್ ಆಗಿರ್ಬೋದು, ಇಲ್ಲ ಸಿವಿಲ್ ಸ್ಕೋರ್ ಆಗಿರ್ಬೋದು. ಸೊ ಅದ್ರ ಮೇಲೆ ಅವ್ರಿಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರುತ್ತೆ. ಸೊ ಇಲ್ಲ ಲೋನ್ ಬೇಡ, ಅದು ಇಂಟ್ರೆಸ್ಟ್ ಇರುತ್ತೆ, ಅದಕ್ಕೆ ಕಟ್ಟಕ್ಕಾಗಲ್ಲ ಅನ್ನಂಗಿದ್ರೆ ಒಂದು 50 to 60% ಪೇ ಮಾಡಿದ್ರೆ ಸಾಕು, ನಾನು ರಿಜಿಸ್ಟರ್ ಮಾಡ್ಕೊಡ್ತೀನಿ ಪ್ರಾಪರ್ಟಿನ. ಸೊ ರಿಮೈನಿಂಗ್ ಬ್ಯಾಲೆನ್ಸ್ ನ ಒಂದು 3 to 4 months ಅಲ್ಲಿ ಕಂಪ್ಲೀಟ್ ಮಾಡ್ಕೋಬಹುದು. EMI ತರ ಕ್ಲಿಯರ್ ಮಾಡ್ಕೋಬಹುದು. ನಿಮ್ಮ ಕಡೆಯಿಂದ ಇದೊಂದು ಆಪ್ಷನ್, ಯಾಕಂದ್ರೆ ನಮ್ ಕಡೆಯಿಂದ ಟೈಮು ಕೊಡ್ತೀವಿ, ಪ್ಲಸ್ ಇಂಟ್ರೆಸ್ಟ್ ಇರೋದಿಲ್ಲ. ಲೀಗಲ್ ಆಗಿದ್ರು ಕೂಡ ಸೊ ಅಲ್ಲಿ ಅವ್ರ ಪ್ರೋಸೆಸ್ ಏನಿರುತ್ತೆ, ಇಂಟ್ರೆಸ್ಟ್ ಪ್ರೋಸೆಸ್ ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ಸೊ ಹಂಗಾಗಿ ನಮ್ ಕಡೆಯಿಂದ ಅಂತಂದ್ರೆ 50 to 60% ಪೇ ಮಾಡ್ಬಿಟ್ರೆ ಸೊ ರಿಮೈನಿಂಗ್ ಬ್ಯಾಲೆನ್ಸ್ ಅಮೌಂಟ್ ಗೆ ನಾವೇ ಟೈಮ್ ಕೊಡ್ತೀವಿ. ಸೊ ವಿತೌಟ್ ಇಂಟ್ರೆಸ್ಟ್ ಅಲ್ಲಿ ಸೊ ಒಳ್ಳೆ ಪ್ರಾಪರ್ಟಿನ ರಿಜಿಸ್ಟರ್ ಮಾಡ್ಕೊಂಡಂಗೆ ಆಗುತ್ತೆ. ಸೊ ಆತರ ಇರುತ್ತೆ, ಅವ್ರ ಹೆಸರಲ್ಲೇ ಒಂದು ಪ್ರಾಪರ್ಟಿ ಆಗುತ್ತೆ, ಯಾವ್ದೇ ರಿಸ್ಕ್ ಇರೋದಿಲ್ಲ. ಮತ್ತೆ ರೇಟ್ ಆಫ್ ಇಂಟ್ರೆಸ್ಟ್ ಏನು ತಗೊಳ್ಳೋದಿಲ್ಲ ನೀವು. ಹೌದೌದು, ಮೀನ್ಸ್ ಒಂದ್ ಸ್ವಲ್ಪ ಅಮೌಂಟ್ EMI ತರ ಒಂದು 4 months ಕಂಪ್ಲೀಟ್ ಮಾಡ್ಕೊಂಡು ಯಾವ್ದೇ ರೀತಿ ತೊಂದರೆ ಏನಿರೋದಿಲ್ಲ. ಸೊ ರಿಜಿಸ್ಟರ್ ಮಾಡಿ ಕೊಟ್ಬಿಡ್ತೀವಿ ಅವ್ರ ಹೆಸರಿಗೆ. ಸೊ ಬ್ಯಾಲೆನ್ಸ್ ಅಮೌಂಟ್ ಅವ್ರ ಕಡೆ ಇರುತ್ತೆ. ಸೊ ಅವ್ರಿಗೆ 1 or 2 months, 3 months, 4 months, ಇನ್ನ 1 month ಎಕ್ಸ್ಟೆಂಡ್ ಬೇಕು ನಮ್ಗಂದ್ರು ಕೂಡ ಸೊ ಆ ಟೈಮ್ ಪೀರಿಯಡ್ ನ ಕೊಡ್ತೀವಿ ಅವ್ರಿಗೆ. ನೀವು ಅವ್ರ ಟೈಮ್ ಪೀರಿಯಡ್ ನ ಕೊಡ್ತೀರಾ? ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಒಳ್ಳೆ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ಈಗ ಫುಲ್ ಅಮೌಂಟ್ ಒಂದೇ ಸಲ ಕಟ್ಟಕ್ಕಾಗಿಲ್ಲ ಅಂದ್ರೆ ಒಂದು 60% ಅಮೌಂಟ್ ಕಟ್ಟಿದ್ರೆ ಸಾಕು, ನಿಮ್ಗೆ ನಿಮ್ಮ ಹೆಸರಲ್ಲಿ ಸೈಟ್ ರಿಜಿಸ್ಟರ್ ಬುಕ್ ಆಗುತ್ತೆ. ಹಾಗೆ ಇನ್ನು ಮಿಕ್ಕಿದ ರಿಮೈನಿಂಗ್ ಅಮೌಂಟ್ ನ ವಿತೌಟ್ ಇಂಟ್ರೆಸ್ಟ್ 3 to 4 months ವರೆಗೂ ಟೈಮ್ ಕೊಡ್ತಾರೆ. ಅಷ್ಟರಲ್ಲಿ ನೀವು EMI ತರ ಅದು ಕೂಡ ಕಟ್ಕೊಂಡು ಹೋಗ್ಬೋದು. ಇದಕ್ಕಿಂತ ಇನ್ನೇನು ಬೇಕು ಹೇಳಿ ಫ್ರೆಂಡ್ಸ್? ಇದನ್ನ ಲೇಔಟ್ ಅಂತನೂ ಸಕ್ಕದಾಗಿದೆ, ಕನೆಕ್ಟಿವಿಟಿನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ, ಎಲ್ಲ ಬೇಸಿಕ್ ಕಮ್ಯುನಿಟೀಸ್ ಕೂಡ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಒಳ್ಳೆ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ನಮ್ಮ ಚಾನಲ್ ಹೆಸರನ್ನ ಮೆನ್ಷನ್ ಮಾಡೋದನ್ನ ಮರಿಬಿಡಿ. ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಬಂದಿದೆ ಅಂತ ಹೇಳಿದ್ರೆ ನಿಮ್ಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಲ್ಲ, ಮೇಡಮ್ ಲೋ ಬಜೆಟ್ ಅಲ್ಲಿ ಒಂದು ಕೈಗೆಟುವ ದರದಲ್ಲಿ ಒಂದು ಸೈಟ್ ನ ತೋರಿಸಿ, ಒಂದು ಒಳ್ಳೆ ಲೇಔಟ್ ನ ತೋರಿಸಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಒಂದು ಒಳ್ಳೆ ಲೇಔಟ್ ನ ನಾನು ನಿಮ್ಗೆ ಇವತ್ತು ಪರಿಚಯ ಮಾಡಿಸ್ಕೊಟ್ಟಿದ್ದೀನಿ. ಹಾಗೆ ಶ್ರೀನಿವಾಸ್ ಸರ್ ಕೂಡ ಇವತ್ತು ನಮ್ ಜೊತೆ ಇದ್ದಿ ಸುಮಾರು ಬೇಸಿಕ್ ಕಮ್ಯುನಿಟೀಸ್ ಬಗ್ಗೆನೂ ಎಲ್ಲ ಡೀಟೇಲ್ಸ್ ಹೇಳಿದ್ದಾರೆ. ಸರ್ ಇನ್ನೊಂದು ಕೇಳೋದಕ್ಕೆ ಮರ್ತ್ಬಿಟ್ಟೆ ಸರ್, ಇದು ರೋಡ್ ಎಷ್ಟು ಅಡಿ ಕೊಟ್ಟಿದ್ದೀರಾ ಸರ್? ಮೇಡಮ್ ಇದು ರೋಡ್ ಬಂದ್ಬಿಟ್ಟು 25 ಅಡಿ ರೋಡ್ ಮೇಡಮ್. 25 ಅಡಿ ರೋಡ್. ಸೊ ಇನ್ಕ್ಲೂಡಿಂಗ್ ಡ್ರೈನೇಜ್ ಎಲ್ಲ ಸೇರಿಸ್ಕೊಂಡ್ರೆ 30 ಅಡಿ ಬರುತ್ತೆ. 30 ಅಡಿ ಬರುತ್ತೆ. ಸೊ ಮತ್ತೆ ಇದು ಸೇಮ್ ಕಂಟಿನ್ಯೂಟಿ ರೋಡ್. ಇದು ನೆಕ್ಸ್ಟ್ ಫೇಸ್ 2 ಇದು. ಸೊ ಇದೇ ತರ ಕಂಟಿನ್ಯೂ ಆಗುತ್ತೆ. ಆಲ್ರೆಡಿ ರೋಡ್ ಕೂಡ ಮಾಡ್ಬಿಟ್ಟಿದೀವಿ ಇದಕ್ಕೆ. ಓನ್ಲಿ ಇನ್ನ ಸೈಟ್ ಡಿಮಾರ್ಕೇಶನ್ ಮಾಡೋದೊಂದೇ ಇರೋದು. ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಪ್ರೀ ಬುಕಿಂಗ್ಸ್ ಕೂಡ ತಗೊಂತಾ ಇದೀವಿ. ಓಕೆ, ಇದು ಪ್ರೀ ಬುಕಿಂಗ್ಸ್ ಕೂಡ ತಗೊಳ್ತಾ ಇದೀವಿ. ಇಲ್ಲ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೀನಿ ನಾನು, ನನಗೆ ರೆಡಿ ಇರೋದ್ರಲ್ಲೇ ಕೊಡಿ ಅಂದ್ರೆ ಇದರಲ್ಲೇ ಇದರಲ್ಲೇ ರಿಜಿಸ್ಟರ್ ಮಾಡ್ಕೊಂಡು. ಓಕೆ ಸರ್, ಅವಾಗ್ಲೇ ಒಂದು ಪ್ಲಾಂಟೇಶನ್ ಕೂಡ ಮಾಡಿದೀರಾ ಎಲ್ಲ? ಅವಾಗ್ಲೇ ಒಂದೊಂದು ಸೈಟ್ಗೂ ಕೊಟ್ಟಿದ್ದೀರಾ ಸರ್ ಈ ತರ ಪ್ಲಾಂಟೇಶನ್? ಹೌದು ಮೇಡಮ್, ಸೈಟ್ಗೂ ಪ್ಲಾಂಟೇಶನ್ ಮಾಡಿದೀವಿ. ಮರ ಅಂತ ಅನ್ನೋದಿದ್ರೆ ಸೊ ಅಟ್ಲೀಸ್ಟ್ ಅವ್ರಿಗೆ ಮನೆ ಕಟ್ಟೋಷ್ಟೊಳಗೆ ಸೊ ಒಳ್ಳೆ ತಂಪಾದ ಗಾಳಿನೂ ಬೀಸ್ತಾ ಇರುತ್ತೆ, ವಾತಾವರಣನೂ ಚೆನ್ನಾಗಿರುತ್ತೆ, ಗ್ರೀನರಿ ಇರುತ್ತೆ. ಸಿಟಿಯಿಂದ ಔಟ್ಸ್ಕರ್ಟ್ ಬಂದ್ಮೇಲೆ ಸೊ ಒಳ್ಳೆ ಎನ್ವೈರನ್ಮೆಂಟ್ ಅಲ್ಲಿ ಮನೆ ಕಟ್ಕೊಂಡಿದೀನಿ ಅನ್ನೋ ಫೀಲ್ ಆದ್ರೂ ಇರುತ್ತೆ ಅವ್ರಿಗೆ. ಒಂದು ನ್ಯಾಚುರಲ್ ಗಾಳಿ ಇರುತ್ತೆ. ಸೊ ಅದೇ ಅಲ್ದಿರ ನಿಮ್ಗೆ ಇದು ಹೊಂಗೆ ಮರಗಳು ಅಂದ್ರೆ ಎಂತ ತಂಪಾದ ಗಾಳಿ ಬರುತ್ತೆ. ಸೊ ಇರೋದ್ರಿಂದ ಎಲ್ಲ ಹೊಂಗೆ ಮರಗಳೇ ಹಾಕಿದೀವಿ ಓಕೆ ಸರ್. ಇವಾಗ ಯಾರಾದ್ರೂ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಬೇಕಂತ ಹೇಳಿದ್ರೆ ಸರ್, ಇವಾಗ ವಾಟರ್ ನಿಮ್ ಕಡೆಯಿಂದ ಕೊಡ್ತೀರಾ ಸರ್? ಅದೇ ಬೋರ್ವೆಲ್ ಹಾಕ್ಸ್ತೀನಿ ಅಂತ ಹೇಳಿದ್ರೆ ಆ ಬೋರ್ವೆಲ್ ಹಾಕಿದ ತಕ್ಷಣ ಸೊ ಎಲ್ಲ ಸೈಟ್ಗೂ ಕನೆಕ್ಷನ್ ಇರುತ್ತೆ. ಅದನ್ನ ಅವ್ರು ಯೂಸ್ ಮಾಡ್ಕೋಬಹುದಲ್ವಾ ಸರ್ ಮನೆ ಕನ್ಸ್ಟ್ರಕ್ಷನ್? ಅವ್ರು ಯೂಸ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟೆ ನಾನು ಮಾಡ್ತಾ ಇರೋದು. ಯೂಸ್ ಮಾಡ್ಕೋಬಹುದು. ಸೊ ಅವ್ರಿಗೆ ಎಬಿಲಿಟಿ ಇದ್ರೆ ಅವ್ರು ಬೇಕಾದ್ರೆ ಅವ್ರು ಇಂಡಿವಿಜುವಲ್ ಬೋರ್ ಹಾಕಿಸ್ಕೋಬಹುದು ಅವ್ರು ಬೇಕಾದ್ರೆ. ಸೊ ಅದಕ್ಕೆಲ್ಲ ಪರ್ಮಿಷನ್ಸ್ ಎಲ್ಲ ಕೊಡಿಸ್ತೀವಿ. ನೀವೆಲ್ಲ ಪರ್ಮಿಷನ್ ಎಲ್ಲ ಕೊಡ್ತೀರಾ ಸರ್? ಇವಾಗ ಎಲ್ಲ ಲೀಗಲ್ ಎಲ್ಲ ಒಪಿನಿಯನ್ ಓಕೆ ಅನ್ಸಿದ್ಮೇಲೆ ನೆಕ್ಸ್ಟ್ ಅವ್ರು ರಿಜಿಸ್ಟ್ರೇಷನ್ ಹೋಗ್ತಾರೆ ಸರ್. ರಿಜಿಸ್ಟ್ರೇಷನ್ ಪ್ರೊಸೆಸ್ ಹೆಂಗಿದೆ ಸರ್? ಮೀನ್ಸ್ ಇವಾಗ ಸಿಂಗಲ್ ಸೈಟ್ ಗೆ ಒಂದೇ ಮಾಡ್ಕೊಡ್ತೀರಾ, ಇಲ್ಲ ಒಂದು 5-6 ಸೈಟ್ಸ್ ಆದ್ಮೇಲೆ ಒಂದೇ ಸರಿ ರಿಜಿಸ್ಟ್ರೇಷನ್ ಕೊಡ್ತೀರಾ? ಯಾವ ತರ ಕೊಡ್ತೀರಾ ಸರ್? ಸಿಂಗಲ್ ಸೈಟ್ಗೂ ಮಾಡ್ಕೊಡ್ತೀವಿ. ಸೊ 4-5 ಸೈಟ್ಸ್ ಆದ್ರೂ ಕೂಡ ಮಾಡ್ಕೊಡ್ತೀವಿ. ಸೊ ಸಿಂಗಲ್ ಸೈಟ್ ಅಂತ ನಮ್ಮಲ್ಲೆಲ್ಲ ಕೂಡ ಗ್ರಾಹಕರು ತುಂಬಾ ಬುಕಿಂಗ್ಸ್ ಆಗ್ತಾ ಇರೋದ್ರಿಂದ ಸೊ ಮಿನಿಮಮ್ ಒಂದು 5-6 ಆಗ್ತಾನೆ ಇರ್ತವೆ. ಸೊ ಅವ್ರಿಗೆ ಸಿಂಗಲ್ ಇವಾಗ ಬುಕ್ ಮಾಡ್ಕೊಳ್ಳಿ, ನಾಳೆನೆ ರಿಜಿಸ್ಟ್ರೇಷನ್ ಅಂತಂದ್ರೂ ಕೂಡ ನಾವು ಮಾಡ್ಕೊಡ್ತೀವಿ. ರೆಡಿ ಮೀನ್ಸ್ ಇದೊಂಥರ ರೆಡಿ ಟು ಕನ್ಸ್ಟ್ರಕ್ಷನ್, ರೆಡಿ ಟು ರಿಜಿಸ್ಟ್ರೇಷನ್ ಅಂತಾನೆ ಹೇಳ್ಬೋದಲ್ವಾ ಸರ್? ಯಾಕಂದ್ರೆ ಅವಾಗಲೇ ಎಲ್ಲ ಬೇಸಿಕ್ ಕಮ್ಯುನಿಟೀಸ್ ಕೂಡ ಆಗಿದೆ, ಎಲ್ಲ ಫುಲ್ಲಿ ಡೆವಲಪ್ ಅಂತಾನೆ ಡೆವಲಪ್ ಆಗಿದೆ. ಓನ್ಲಿ ಟಾರ್ ರೋಡ್ ಅಂತ ಪೆಂಡಿಂಗ್ ಇದೆ ಅಷ್ಟೇ. ಸೊ ಟಾರ್ ಹಾಕ್ಸ್ಕೊಡ್ತೀವಿ. 10 days ಅಲ್ಲಿ ಟಾರ್ ಕೂಡ
ಕೂಡ ಕಂಪ್ಲೀಟ್ ಇದು ಆಗುತ್ತೆ. ಕೂಡ ಸೊ ಕಂಪ್ಲೀಟ್ ಟಾರ್ ಆದ ತಕ್ಷಣ ಎಲ್ಲ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗೋದಂಗೆ. ಹೌದು. ಸೊ ಅವ್ರು ಬಂದ್ಬಿಟ್ಟು ಸೈಟ್ ಸೆಲೆಕ್ಟ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ರಿಜಿಸ್ಟರ್ ಆದ್ಮೇಲೆ ಅವ್ರ ಹೆಸರಿಗೆ ಈ ಸತ್ತು ಕೂಡ ಮಾಡಿಸ್ಕೊಡ್ತೀವಿ. ಸೊ ಆಮೇಲೆ ಅದು ಇಂಡಿವಿಜುವಲ್ ಫೆನ್ಸಿಂಗ್ ಆಗಿರ್ಬೋದು, ಕಾಂಪೌಂಡ್ ಆಗಿರ್ಬೋದು, ಸೊ ಅವ್ರವ್ರ ಎಬಿಲಿಟಿ ತಕ್ಕನಂಗೆ ಅವ್ರು ಮಾಡಿಸ್ಕೋಬಹುದು. ಸರ್ ಇವಾಗ ರಿಜಿಸ್ಟ್ರೇಷನ್ ಆದ್ಮೇಲೆ ಸರ್ ಇವಾಗ ಖಾತಾ ಟ್ರಾನ್ಸ್ಫರ್ ಅಂದ್ರೆ ಎಷ್ಟು ದಿನ ಆಗ್ಬೋದು ಸರ್? ಅದು ರಿಜಿಸ್ಟರ್ ಆದ್ಮೇಲೆ ವಿತಿನ್ 45 ಡೇಸ್ ಅಲ್ಲಿ ಮಾಡಿಸ್ಕೊಡ್ತೀವಿ. ವಿತಿನ್ 45 ಡೇಸ್. 45 ಡೇಸ್. ಸರ್ ಇದೆಲ್ಲ ಲೀಗಲ್, ಇವಾಗ ಲೀಗಲ್ ಎಲ್ಲ ಹೋದ್ಮೇಲೆ ರಿಜಿಸ್ಟ್ರೇಷನ್ ಗೆಲ್ಲ ನೀವು ಜೊತೆಲಿ ಇರ್ತಿರಲ್ವಾ ಸರ್? ನಾವು ಜೊತೆಲಿ ಇದ್ದೆ ರಿಜಿಸ್ಟ್ರೇಷನ್ ಗಂಟ ಇದ್ದು. Okay. ಸೊ ರಿಜಿಸ್ಟ್ರೇಷನ್ ಮಾಡಿಸಿ ಸೇಲ್ ಡೀಡ್ ಎಲ್ಲ ಡಾಕ್ಯುಮೆಂಟೇಶನ್ ಎಲ್ಲ ಹ್ಯಾಂಡ್ ಓವರ್ ಮಾಡಿ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ. ಅದಾದ್ಮೇಲೆ ಖಾತಾ ಟ್ರಾನ್ಸ್ಫರ್ ಕೂಡ ಮಾಡ್ಕೊಡ್ತೀರಾ? ಅದಂಗೆ ಸೇಮ್. ಇವಾಗ ಖಾತಾ ಟ್ರಾನ್ಸ್ಫರ್ ಅಂದ್ರೆ ಹೆಂಗಿರುತ್ತೆ ಅಂದ್ರೆ ಸೇಲ್ ಡೀಡ್ ಜೆರಾಕ್ಸ್ ಇರುತ್ತೆ. ಆ ಸೇಲ್ ಡೀಡ್ ಜೆರಾಕ್ಸ್ ತಗೊಂಡು ಒಂದು ಫೋಟೋ, ಆಧಾರ್ ಕಾರ್ಡ್, ಅದು ಐಡಿ ಪ್ರೂಫ್ ತಗೊಂಡು ಸೊ ಅದನ್ನ ಪಂಚಾಯತಿಯಲ್ಲಿ ಅಪ್ಲೈ ಮಾಡಿ ಮಾಡಿಸ್ಕೊಡ್ತೀವಿ. ಸರ್ ಇವಾಗ ಆಫ್ ಸೈಟ್ ಗೆ ಎಷ್ಟಾಗ್ಬೋದು ಸರ್ ಪ್ರೈಸ್? ಮೇಡಮ್ ಅದೇ 7,20,000 rupees ಆಸ್ ಪರ್ ಕೋಟಿಂಗ್ ಪ್ರೈಸ್ ಅಲ್ಲಿ ಆಗುತ್ತೆ ಆಫ್ ಸೈಟ್ ಗೆ. ಸೊ ನಿಮ್ಮ ಚಾನಲ್ ಮುಖಾಂತರ ಏನಾದ್ರು ಈ ತರ ಚಾನಲ್ ನೋಡಿ ಬಂದಿದೀವಿ ಅಂತಂದ್ರೆ ಸೊ ವಿಲ್ ಹ್ಯಾವ್ ಎ ಸ್ಪೆಷಲ್ ಡಿಸ್ಕೌಂಟ್. ಸೊ ಅದು ಹೇಳಕ್ಕಿಂತ ಅವ್ರಿಗೆ ಮಾಡ್ಕೊಟ್ರೆ ಖುಷಿ ಪಡ್ತಾರೆ. ಸೊ ಹಂಗಾಗಿ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಇಷ್ಟು ಅಂತ ಗೊತ್ತಾಗುತ್ತೆ. ಸೊ ಅಲ್ಲಿಗೆ ಬಂದ್ರೆ ಅವರು ಬಂದ್ರೆ ಸೊ ವಿಲ್ ಡೂ ಬೆಸ್ಟ್ ಪ್ರೈಸ್ ಅಲ್ಲೇ ಹಾಕೊಡ್ತೀರಾ? ಖಂಡಿತವಾಗ್ಲೂ ಮಾಡ್ಕೊಡ್ತೀವಿ. ಒಳ್ಳೆ ಪ್ರೈಸಿಂಗ್ ಮಾಡ್ಕೊಡಿ ಸರ್. ನಮ್ಮ ವೀಕ್ಷಕರಿಗೋಸ್ಕರ ನಿಮ್ಗೊಂದು ರಿಕ್ವೆಸ್ಟ್ ಮಾಡ್ತಾ ಇದೀನಿ. ಅದಕ್ಕೆ ಅಲ್ಲ ಮೇಡಮ್, ಪರ್ಟಿಕ್ಯುಲರ್ ಆಗಿ ಇಷ್ಟು ರೂಪಾಯಿ ಅಂತ ಹೇಳ್ಬಿಟ್ಟು ಹೇಳಿಲ್ಲ, ಇಷ್ಟು ಲಕ್ಷ ಅಂತಾನು ಹೇಳಿಲ್ಲ. ಸೊ ವಿಲ್ ಹ್ಯಾವ್ ಎ ಗುಡ್ negotiable. So we'll have a good better price. 30-40 ಗೆ ಎಷ್ಟಾಗುತ್ತೆ ಸರ್? ಸೊ 14,40,000 ಆಗುತ್ತೆ. Per square feet 1,200. ಸೊ ಅದು ಡಿವೈಡ್ ಮಾಡ್ಕೊಂಡ್ರೆ 30-40 ಗೆ 40-60 ಗೆ ಮಲ್ಟಿಪಲ್ ಆಗ್ತಾ ಹೋಗುತ್ತೆ. ಓಕೆ. ಲೀಗಲ್ ಎಲ್ಲ ಕ್ಲಿಯರ್ ಆಗಿದೆ ಅಲ್ವಾ ಸರ್? ಮೇಡಮ್ ಎಲ್ಲ ಕ್ಲಿಯರ್ ಆಗಿದೆ. ಓಕೆನಾ? ಒಂದ್ಸಲ ಜಾಗ ವಿಸಿಟ್ ಮಾಡ್ಲಿ ಕಸ್ಟಮರ್ಸ್ ಬಂದು ವಿಸಿಟ್ ಮಾಡಿ ಹೇಳ್ದಂಗೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀವಿ ಒಂದ್ ಸೆಟ್. ಸೊ ಅದನ್ನ ವೆರಿಫಿಕೇಶನ್ ಮಾಡಿಸ್ಕೊಂಡು ನೆಕ್ಸ್ಟ್ ಎಲ್ಲ ಕ್ಲಿಯರ್ ಇದ್ರೆ ಪ್ರೊಸೆಸ್ ಮಾಡಿಸಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆನಾ? ಸೊ ಯಾಕಂದ್ರೆ ಕ್ಲಿಯರ್ ಆಗಿ ಇರೋದಕ್ಕೇನೆ ಎಲ್ಲಾ ಡಾಕ್ಯುಮೆಂಟ್ಸ್ ಕೂಡ ಮಾಡ್ಸಾದ್ಮೇಲೆ ನಾವು ಡೆವಲಪ್ಮೆಂಟ್ ಆಗಿರೋದು. ಕ್ಲಿಯರ್ ಇಲ್ಲ ಅಂತಾರೆ ಡೆವಲಪ್ಮೆಂಟ್ ಕೂಡ ಪ್ರೋಸೆಸ್ ಆಗಲ್ಲ. ಸೊ ಆಗಿರೋದ್ರಿಂದ ಸೊ 100% ತಗೋಬಹುದು, ಏನು ತೊಂದರೆ ಇಲ್ಲ. ಸೊ ನಮ್ಮ ಹತ್ರ ಸುಮಾರು ಲೇಔಟ್ಸ್ ಎಲ್ಲ ಕಂಪ್ಲೀಟ್ ಆಗಿರೋ ಲೇಔಟ್ ಗಳು ಕೂಡ ಆಲ್ಮೋಸ್ಟ್ 60-70% ಮನೆಗಳು ಕಟ್ಟಿದ್ದಾರೆ, ಆಗಿದಾವೆ. ಒಂದು 10-12 ಲೇಔಟ್ಗಳಲ್ಲಿ ಒಂದು 6-7 ಲೇಔಟ್ಗಳಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ. ಸೊ ಆತರ ಪ್ರಾಪರ್ಟೀಸ್ ಮಾಡಿದೀವಿ. ಇನ್ನರ್ ಸಿಟಿ ಲಿಮಿಟ್ಸ್ ಅಲ್ಲಿ ಇರುವಂತವು, ಔಟ್ಸ್ಕರ್ಟ್ ಸಿಟಿ ಲಿಮಿಟ್ಸ್ ಅಲ್ಲಿ ಇರೋ ಕೂಡ ಇಟ್ಸ್ ಡಿಪೆಂಡೆನ್ಸಿ ಡೆವಲಪ್ಮೆಂಟ್ ಬೇಸ್ ಮೇಲೆ ಮನೆಗಳು ಕೂಡ ಕಟ್ಕೊಂಡಿದ್ದಾರೆ. ಸೊ ನಮ್ಮ ಹತ್ರ ಸೈಟ್ ತಗೊಂಡು ಯಾರು ಕಸ್ಟಮರ್ ಕೂಡ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಸೊ ಎಲ್ಲಾರ್ಗು ರಿಜಿಸ್ಟರ್ ಮಾಡ್ಕೊಟ್ಟಿದೀವಿ. ಸೊ ಆನ್ ಟೈಮ್ ಗೆ ಅವ್ರ ಕಮಿಟ್ಮೆಂಟ್ ಫುಲ್ಫಿಲ್ ಮಾಡ್ಕೊಟ್ಟಿದೀವಿ. ಸೊ ಈ ತರ ಹೇಳಕ್ಕೆ ಇಷ್ಟಪಡ್ತೀನಿ. ಗೂಗಲ್ ಅಲ್ಲಿ ಒಂದ್ಸಲಿ ಹೋದ್ರೆ ನಿಮ್ಮ ಆಫೀಸ್ ಲೊಕೇಶನ್ ಎಕ್ಸಾಕ್ಟ್ ಗೊತ್ತಾಗುತ್ತಲ್ವಾ ಸರ್? ಆಫೀಸ್ ಲೊಕೇಶನ್ ಗೊತ್ತಾಗುತ್ತೆ. ಅದ್ರ ಜೊತೆಗೆ ನಮ್ಮ ಗ್ರಾಹಕರು ಕೂಡ ತಗೊಂಡು ಸ್ಯಾಟಿಸ್ಫೈ ಆಗಿರುವಂತ ಕಸ್ಟಮರ್ಸ್ ರಿವ್ಯೂಸ್ ಹಾಕಿದ್ದಾರೆ, ಅದನ್ನು ಕೂಡ ನೋಡ್ಬೋದು. ಸೊ ಅದನ್ನ ನೋಡಿ ಕೂಡ ನಮ್ಮ ಕಂಪನಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ತಗೋಬಹುದು. ಮತ್ತೆ ನಮ್ದು ವೆಬ್ಸೈಟ್ ಇರುತ್ತೆ www.srivarshini-ventures.com ಅಂತ ಹೇಳ್ಬಿಟ್ಟಿರುತ್ತೆ. ಆ ವೆಬ್ಸೈಟ್ ಹೋದ್ರು ಕೂಡ ನಮ್ಮ ಪ್ರಾಜೆಕ್ಟ್ಸ್, ಪ್ರಾಪರ್ಟಿ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಕಂಪ್ಲೀಟೆಡ್ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಎಲ್ಲ ಕೂಡ ಅದರಲ್ಲಿ ಶೋ ಆಗುತ್ತೆ. ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತಿದ್ರೆ ವೀಕ್ಷಕರೇ, ಒಂದ್ಸಲಿ ಬನ್ನಿ, ಸೈಟ್ ಬಂದು ವಿಸಿಟ್ ಮಾಡಿ. ಕೆಳಗಡೆ ಡಿಸ್ಪ್ಲೇ ಆಗ್ತದೆಲ್ಲ ನಂಬರ್, ಅದಕ್ಕೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ, ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸ್ಕೋಬೇಕಂತ ಹೇಳಿದ್ರೆ ಶ್ರೀನಿವಾಸ್ ಸರ್ಗೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ನೀವು ಕ್ಲಿಯರ್ ಮಾಡ್ತೀರಲ್ವಾ ಸರ್? ಏನಾದ್ರು ಎಲ್ಲ ನಾನು ಕ್ಲಿಯರ್ ಮಾಡ್ತೀನಿ, ನಮ್ಮ ಸ್ಟಾಫ್ ಕ್ಲಿಯರ್ ಮಾಡ್ತಾರೆ. ಸೊ ನಮ್ಮ ಆಫೀಸ್ ಬಂದ್ರೆ ನಾನು ಸಿಗ್ತೀನಿ. ಸೊ ನಾನು ಕ್ಲಿಯರ್ ಮಾಡ್ತೀನಿ, ನೀವು ಕ್ಲಿಯರ್ ಮಾಡ್ಕೊಡ್ತೀರಾ ಸರ್? ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟ ಬೀಳ್ತೀರಾ ಸರ್? ಸೊ ನಾನು ಹೇಳೋದು ಇಷ್ಟೇ, ಎಲ್ಲೇ ಪ್ರಾಪರ್ಟಿ ತಗೊಂಡ್ರು ಕೂಡ ಕೈಗೆಟುಕುವ ಬೆಲೆಯಲ್ಲಿ ಪ್ರಾಪರ್ಟಿ ಸಿಕ್ಕಾಗ ಅದನ್ನ ಬೇಗ ಹೋಗಿ ವಿಸಿಟ್ ಮಾಡಿ ಅದಕ್ಕೆ ಬೇಕಾಗಿರುವಂತ ಸೈಟ್ ನ ಸೆಲೆಕ್ಟ್ ಮಾಡ್ಕೊಂಡು ಬುಕ್ ಮಾಡ್ಕೊಂಡ್ರೆ, ಸೊ ಯಾಕಂದ್ರೆ ಇವತ್ತಿನ ರೇಟ್ಗಳಲ್ಲಿ ಸೊ ಎಲ್ಲದಕ್ಕಿಂತ ಫಾಸ್ಟ್ ಆಗಿ ಬೆಲೆ ಏರಿಕೆ ಆಗ್ತಾ ಇರೋದು ಅಂತಂದ್ರೆ ಲ್ಯಾಂಡ್ ಅಲ್ಲಿ. ಸೊ ಹಾಗಾಗಿ ನೀವು ಎಷ್ಟು ಬೇಗ ಬಂದು ಎಷ್ಟು ಬೇಗ ಬುಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂತೀರೋ ಅಷ್ಟು ಬೇಗ ನೀವು ಕಷ್ಟಪಟ್ಟು ದುಡಿದಿರೋ ದುಡ್ಡಿಗೆ ಒಂದು ಅಪ್ರಿಸಿಯೇಷನ್ ಆಗಿರ್ಬೋದು, ಇಲ್ಲ ನಿಮ್ಗೊಂದು ಮನೆ ಕಟ್ಕೊಳ್ಳಕ್ಕೆ ಒಂದು ಆಧಾರ ಆಗಿರ್ಬೋದು, ಪ್ರತಿಯೊಂದು ಕೂಡ ನಿಮ್ಗೆ ಅನುಕೂಲವಾಗಿರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ. ಇನ್ನೇನು ವೀಕ್ಷಕರೇ, ಎಲ್ಲ ನೋಡಿದ್ರಲ್ಲ, ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದ್ರಿ. ಬೇಸಿಕ್ ಕಮ್ಯುನಿಟೀಸ್ ಆಗಿರ್ಲಿ, ಎಲ್ಲ ಪ್ರತಿಯೊಂದನ್ನು ಹೇಳಿದ್ದಾರೆ ಸರ್. ಶ್ರೀನಿವಾಸ್ ಸರ್ ಅವರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಬನ್ನಿ, ಒಂದ್ಸಲಿ ಬಂದು ಸೈಟ್ ನ ವಿಸಿಟ್ ಮಾಡಿ. ಹೋಪ್ ನಿಮ್ಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾರೆ, ಮೇಡಮ್ ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಲೇಔಟ್ ನ ಪರಿಚಯ ಮಾಡಿಸಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಇವತ್ತು ನಾನು ಶ್ರೀ ವರ್ಷಿಣಿ ವೆಂಚರ್ಸ್ ಅವರ ಲೇಔಟ್ಗೆ ಇವತ್ತು ನಾನು ನಿಮ್ಗೆ ಕರ್ಕೊಂಡು ಬಂದಿದ್ದೆ. ಹಾಗೆ ಇಲ್ಲಿ ಬೋರ್ಡ್ ಕೂಡ ನೋಡ್ತಿರಲ್ಲ, ಬಾಲಾಜಿ ಎನ್ಕ್ಲೇವ್ ಅಂತ ಹೇಳ್ಬಿಟ್ಟು. ಇದನ್ನ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಹಾಕಿದಿರಲ್ವಾ ಸರ್? ಹೌದು ಮೇಡಮ್. ನಿಮ್ ವೆಬ್ಸೈಟ್ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಕಾಂಟ್ಯಾಕ್ಟ್ ನಂಬರ್ಸ್ ಆಗಿರ್ಬೋದು, ಪರ್ಟಿಕ್ಯುಲರ್ ಪ್ಲೇಸ್ ಎಲ್ಲಿ ಬರುತ್ತೆ ವೆಂಕಟಾಪುರ ಅಂತ ಹೇಳ್ಬಿಟ್ಟು ಹಾಕಿದೀವಿ. ಸೊ ಇವಾಗ ಲೇಔಟ್ ಗೆ ಬಂದ್ರೆ ಸೊ ಆದಷ್ಟು ಬೇಗ ಬಂದು ಗ್ರಾಹಕರು ಸೊ ಲೊಕೇಶನ್ ನೋಡಿ ಇಷ್ಟಪಟ್ರೆ
ಸೊ ಬುಕಿಂಗ್ಸ್ ಮಾಡ್ಕೋಬೇಕು ಅಂತ ಯಾಕಂದ್ರೆ ಇರೋದೇ ಲಿಮಿಟೆಡ್ ಲಿಮಿಟೆಡ್ ಸೈಟ್ಸ್, ಹೌದು ಜಾಸ್ತಿ ಸೈಟ್ಸ್ ಇಲ್ಲ. ಇರೋದು 26 ಸೈಟ್, ಅದರಲ್ಲೂ ಕೂಡ ಸುಮಾರು ಸೈಟ್ಸ್ ಆಗಿದೆ. ಸೊ ಕಡಿಮೆ ಸೈಟ್ಸ್ ಇರೋದ್ರಿಂದ ಸೊ ಬೇಗ ಬಂದ್ರೆ ಬೇಗ ಸೈಟ್ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಸರ್, ಇಷ್ಟೊತ್ತು ಒಂದು ಒಳ್ಳೆ ಇನ್ಫಾರ್ಮೇಶನ್ ನ ಕೊಟ್ಟಿದ್ರಿ ನಮ್ಮ ವೀಕ್ಷಕರಿಗೆ. ಇಷ್ಟೊತ್ತು ನೀವೊಂದು ಟೈಮ್ ಸ್ಪೆಂಡ್ ಮಾಡಿ ಒಳ್ಳೆ ಒಂದು ಇನ್ಫಾರ್ಮೇಶನ್ ನ ಕೊಟ್ಟಿದೀವಿ. ಒಳ್ಳೆ ಲೇಔಟ್ ನ ಪರಿಚಯ ಮಾಡ್ಸಿದೀರ ಅಂತಾನೆ ಹೇಳ್ಬೋದು ಸರ್. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಇಷ್ಟೊತ್ತು ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ವರ್ಷಿಣಿ ವೆಂಚರ್ಸ್ ಅವರ ಒಂದು ಒಳ್ಳೆ ಲೇಔಟ್ ನ ಇವತ್ತು ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಲೇಔಟ್ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಯಾಕಂದ್ರೆ ತುಂಬಾನೇ ಲಿಮಿಟೆಡ್ ಸೈಟ್ಸ್ ಅಂತಾನೆ ಹೇಳ್ಬೋದು. ಬೇಗನೆ ಬನ್ನಿ, ಸೈಟ್ ನ ವಿಸಿಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಸೈಟ್ ನಿಮ್ಗೆ ಇಷ್ಟ ಆಯ್ತು, ಒಂದು ಬುಕ್ಕಿಂಗ್ ಪ್ರೊಸೆಸ್ ಇದೆ. ಒಂದು ಬುಕ್ಕಿಂಗ್ ಅಮೌಂಟ್ ನ ಕೊಟ್ಬಿಟ್ಟು ಪೇಪರ್ಸ್ ನ ತಗೊಂಡ್ ಹೋಗ್ಬಿಟ್ಟು ಲೀಗಲ್ ತೋರಿಸ್ಬಿಟ್ಟು ನೆಕ್ಸ್ಟ್ ಫರ್ದರ್ ನೀವು ಹೋಗ್ಬೋದು. ಲೋನ್ಗಾದ್ರೂ ಹೋಗ್ಬೋದು, ಇಲ್ಲ ಕ್ಯಾಶ್ ಅಲ್ಲಾದ್ರೂ ಹೋಗ್ಬೋದು. ಒಂದು ಒಳ್ಳೆ ಲೇಔಟ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ, ಯಾಕಂದ್ರೆ ಲಿಮಿಟೆಡ್ ಸೈಟ್ಸ್ ಅಂತಾನೆ ಹೇಳ್ಬೋದು. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟೊತ್ತು ಒಂದು ಒಳ್ಳೆ ಲೇಔಟ್ ಇನ್ಫಾರ್ಮೇಶನ್ ನಿಮ್ಗೆ ಕೊಟ್ಟಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ.